ಗರುಡ ಪುರಾಣದ ಪ್ರೇತಕಾಂಡದಲ್ಲಿ ಭಗವಂತನಾದ ವಿಷ್ಣುವು ಗರುಡನಿಗೆ ಪಾಪಿಗಳ ಲಕ್ಷಣವನ್ನು ತಿಳಿಸಿದ. ಯಾರು ಸಾಮಾನ್ಯವಾಗಿ ಪಾಪಿಗಳು ಅಂತ ಪರಿಗಣಿಸಲ್ಪಡ್ತದೆ ಅಂತ ತಿಳಿಸಿದ. ಆನಂತರ ಇಂತಹ ಪಾಪಿಗಳಿಗೆ ಏನಾಗತ್ತೆ ಬದುಕಿನಲ್ಲಿ ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತಾನು ಮಾಡಿದಂತಹ ಪಾಪ ಪುಣ್ಯ ಇವುಗಳ ಮಿಶ್ರಣವನ್ನು ಅನುಭವಿಸ್ತಾ ಬರ್ತಾನೆ. ಎಲ್ಲಿವರೆಗೆ ಅಂದರೆ ಮಧ್ಯ ವಯಸ್ಸು ದಾಟುವವರೆಗೆ ಅಂತ ಭಗವಂತ ಹೇಳ್ತಾನೆ. ಯಾವಾಗ ಈ ವಯಸ್ಸು ದಾಟಿತು ಅಂದರೆ ಸಾಮಾನ್ಯ ಒಂದು 50 ದಾಟುವವರೆಗೆ ಅಂಥದ್ದೇನು ಗೊತ್ತಾಗೋದಿಲ್ಲ ವ್ಯಕ್ತಿಗೆ. 50 ದಾಟಿದ ಮೇಲೆ ಅವನಿಗೆ ಯಾವುದಾದ್ರೂ ಒಂದು ರೋಗ ಬರಲಿಕ್ಕೆ ಶುರುವಾಗುತ್ತೆ. ಅಂದರೆ ಅಲ್ಲಿ ತನಕ ಗಟ್ಟಿ ಮುಟ್ಟಿರ್ತಾನೆ, ಅದರಿಂದಾಗಿ ಅಂಥ ರೋಗ ರುಜಿನಗಳು ಬಂದರೂ ಕೂಡ ಅವನಿಗೇನಂಥ ತಲೆಬಿಸಿ ಆಗುವುದಿಲ್ಲ. ಆದರೆ ಆ ನಂತರ 50 ವರ್ಷ ಆದಮೇಲೆ ಏನಾದರೂ ಒಂದು ರೋಗ ಬಂದು ಕೂರುತ್ತದೆ. ಸಾಮಾನ್ಯ ಪಾಪಿಗಳಿಗೆ ಆಗುವಂಥದ್ದು ಅಂತ ಭಗವಂತ ತಿಳಿಸ್ತಾನೆ. ಕಶ್ಚಿತ್ ವ್ಯಾಧಿ ಪ್ರಜಾಯತೆ. ಅದರೊಟ್ಟಿಗೆ ಏನು ಅಂತ ಹೇಳಿದ್ರೆ ವಯಸ್ಸಾಗ್ತಾ ಬಂದಾಗೆ ಆಧಿಯೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆಧಿ ಅಂದರೆ ಮಾನಸಿಕವಾದಂತಹ ವೇದನೆ, ಅದು ಹೆಚ್ಚಾಗ್ತಾ ಹೋಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿಯವರೆಗೆ ಕೈಕಾಲು ಗಟ್ಟಿ ಇದ್ದಾಗ, ಶರೀರದಲ್ಲಿ ಶಕ್ತಿ ಇದ್ದಾಗ, ತಾನು ದುಡಿತಾ ಇದ್ದಾಗ ಮನೆಯಲ್ಲಿ ತಾನು ಹೇಳಿದಾಗೆ ನಡೀತಾ ಇತ್ತು. ಆದರೆ ಯಾವಾಗ ತಾನು ದುಡಿತಾ ಇಲ್ಲ, ತನಗೆ ಶಕ್ತಿ ಕಡಿಮೆ ಆಗಿದೆ, ಅದಕ್ಕೆ ಸರಿಯಾಗಿ ರೋಗ ರುಜಿನಗಳು ಬರ್ತಾ ಇದೆ, ಅಂಥ ಸಂದರ್ಭದಲ್ಲಿ ತಾನು ಪರಾಧೀನ ಆಗಬೇಕಾಗ್ತದೆ. ಅಂದರೆ ಇನ್ನೊಬ್ಬರ ಅಧೀನವಾಗಬೇಕಾಗ್ತದೆ. ಆ ಸಂದರ್ಭದಲ್ಲಿ ತನ್ನ ಮಾತಿಗೆ ಅಷ್ಟು ಬೆಲೆ ಸಿಗುವುದಿಲ್ಲ, ತಾನೇ ಹೇಳಿದಾಗೆ ನಡೆಯುವುದಿಲ್ಲ ಮನೆಯಲ್ಲಿ. ಆವಾಗೇನು ಅಂತ ಹೇಳಿದ್ರೆ ಅದು ವೇದನೆ ಆಗಲಿಕ್ಕೆ ಶುರುವಾಗುತ್ತೆ. ಅಯ್ಯೋ, ನನಗಿಲ್ಲಿ ಬೆಲೆ ಇಲ್ಲ, ನನ್ನನ್ನು ಯಾರೂ ಕೇಳುವವರಿಲ್ಲ, ನಾನು ವ್ಯರ್ಥವಾಗಿ ಬದುಕ್ತಾ ಇದ್ದೇನೆ, ನಾನು ಇವರಿಗೆ ಭಾರವಾಗಿ ಬದುಕ್ತಾ ಇದ್ದೇನೆ. ಇಂತಹ ಭಾವನೆಗಳೆಲ್ಲ ಮನಸ್ಸಿನಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ಇದು ಸಾಮಾನ್ಯ ಗಟ್ಟಿಮುಟ್ಟಿದ್ದಾಗಿರ ಬರುವುದಿಲ್ಲ. ಯಾವಾಗ ಮೈಯಲ್ಲಿ ಶಕ್ತಿ ಕಡಿಮೆ ಆಯಿತು ಆವಾಗ ಬರುವಂತಹ ನೆಗೆಟಿವ್ ಥಾಟ್ಸ್ಗಳು ಮನುಷ್ಯನಿಗೆ ಇದೇನು ಅಂದರೆ ಇದು ಆಧಿ, ಮಾನಸಿಕವಾದದ್ದು. ಅದಕ್ಕೆ ಸರಿಯಾಗಿ ಸಂಸಾರದಲ್ಲಿ ಏನಾದರೂ ಕಿರಿಕಿರಿಗಳಿತ್ತು ಅಂತ ಹೇಳಿದರೆ, ಏನಾದರೂ ಸಮಸ್ಯೆ, ಮಗನದ್ದು ಸಮಸ್ಯೆ, ಮಗಳದ್ದು ಸಮಸ್ಯೆ, ಸೊಸೆಯದ್ದು, ಈ ರೀತಿ ಸಮಸ್ಯೆಗಳಿತ್ತು ಅಂತ ಹೇಳಿದರೆ ಅದಿನ್ನೂ ಮಾನಸಿಕವಾದ ವ್ಯಾಧಿ. ಹೀಗೆ ಒಂದು ಕಡೆಯಿಂದ ಮಾನಸಿಕವಾದ ವ್ಯಾಧಿ, ಶಾರೀರಿಕವಾದಂತಹ ವ್ಯಾಧಿ, ಇದರಿಂದಾಗಿ ತಾನು ಕೂಡಿಕೊಂಡವನಾಗ್ತಾನೆ. ಅದರೊಟ್ಟಿಗೆ ಯಾವುದಾದ್ರೂ ಇವನಿಗೆ ರೋಗದಿಂದ ಹಾಸಿಗೆ ಹಿಡಿಬೇಕಾಗ್ತದೆ. ಹಾಗಿದ್ದರೂ ಬದುಕುವ ಆಸೆ ಏನು ಕಮ್ಮಿ ಆಗಿರೋಲ್ಲ. ವಯಸ್ಸಾಗುತ್ತಾ ಬಂದರೂ ಕೂಡ ಬದುಕುವ ಆಸೆ ಹಾಗೆ ಇದ್ದೇ ಇರ್ತದೆ ವ್ಯಕ್ತಿಗೆ. ಹೀಗೆ ಕಾಲ ಕಳೀತಾ ಬರ್ತದೆ. ರೋಗಕ್ಕೆ ತುತ್ತಾಗ್ತಾ ಹೋಗ್ತಾನೆ, ಮಾನಸಿಕವಾಗಿ, ಶಾರೀರಿಕವಾಗಿ. ಅದಕ್ಕೆ ಸರಿಯಾಗಿ ಆ ವೃದ್ಧಾಪ್ಯಕ್ಕೆ ಸಹಜವಾದಂತಹ ಕೆಲವು ಲಕ್ಷಣಗಳು ಅಂತ ಹೇಳಿದರೆ ತನ್ನ ಶಕ್ತಿ ಕಮ್ಮಿ ಆಗುವುದು, ಮೈ ಬಾಗುವಂಥದ್ದು, ಅಥವಾ ಮೈ ತಾನು ವಾಲಿದಂತಾಗುವ, ಇವೆಲ್ಲ ಆಗ್ತಾ ಇರ್ತದೆ ಅವನಿಗೆ. ತತ್ರಾಪ್ಯಜಾತ ನಿರ್ವೇದೋ ಬ್ರಿಯಮಾಣ ಸ್ವಯಂ ಭೃತೈಹಿ ಅಂತ ಹೇಳ್ತಾರೆ. ವಯಸ್ಸಾಗ್ತಾ ಬಂದಾಗೇ ಮನುಷ್ಯನಿಗೆ ಈ ಲೋಕದ್ದು ಕಮ್ಮಿ ಆಗ್ತಾ ಬರ್ತಾ ಇದೆ ಸಂಬಂಧ. ಹಾಗಿದ್ರೂ ಕೂಡ ಇವನಿಗೆ ವೈರಾಗ್ಯ ಬರೋದಿಲ್ಲ. ಪಾಪಿಯಾದವನಿಗೆ ಯಾವ ರೀತಿ ಅಂತ ಹೇಳಿದರೆ, ನಾನು ಇಲ್ಲಿಂದ ಹೋಗುವುದು ಆದಷ್ಟು ಖಚಿತ ಆಗ್ತಾ ಇದೆ, ಸಾಯುವುದು ಖಚಿತ ಆಗ್ತಾ ಇದೆ. ಹಾಗಿದ್ರೂ ಈ ಲೋಕದ ಮೇಲೆ, ಇಲ್ಲಿಯವರ ಮೇಲೆ ಅವನಿಗೆ ವೈರಾಗ್ಯ ಬರುವುದಿಲ್ಲ ಅಂತ ಹೇಳ್ತಾರೆ. ಮತ್ತೇನು ಅಂತ ಹೇಳಿದರೆ, ಇನ್ನೂ ಅವರೊಟ್ಟಿಗೆ ಇರಬೇಕು, ನಾನು ಇನ್ನೂ ಜೀವನದಲ್ಲಿ ಬದುಕಬೇಕು, ಇಂತಹ ಆಸೆ ಅವನಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲಿವರೆಗೆ ಅಂತ ಹೇಳಿದರೆ ವಯಸ್ಸಾಗ್ತಾ ಬಂದ ಹಾಗೆಯೇ ಹಾಸಿಗೆ ಹಿಡಿತಾನೆ. ಹಾಸಿಗೆ ಹಿಡಿದು ಇನ್ನೊಬ್ಬರಿಗೆ ಭಾರ ಆಗುತ್ತಾನೆ, ಏಳಲಿಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ. ಮನೆಯಲ್ಲಿರುವವರಿಗೆ ಯಾರು ಇವನು ಸೇವೆ ಮಾಡ್ತಾ ಇದ್ದಾರೆ ಅಂಥವರಿಗೆ ಮಗನೇ ಇರ್ಬೋದು, ಯಾರೇ ಇರ್ಬೋದು, ಅವರಿಗೂ ಕಷ್ಟ ಆಗತ್ತೆ. ಕಡೆಗೆ ಎಲ್ಲಿವರೆಗೆ ಅಂದರೆ ಅಯ್ಯೋ ಯಾಕಪ್ಪ ಇನ್ನೂ ಬದುಕಿದ್ದಾರೆ ಅಂತ ಬಾಯಿ ಬಿಟ್ಟು ಒಂದು ಹೇಳೋದಿಲ್ಲ ಅಷ್ಟೇ. ಆದರೆ ಅವರ ಎಲ್ಲ ಚಟುವಟಿಕೆಗಳನ್ನು ನೋಡಿದರೆ ಹಾಗೆ ಕಾಣಿಸ್ತದೆ. ಅಯ್ಯೋ ಯಾಕಪ್ಪ ಇನ್ನೂ ಬದುಕಿದ್ದಾರೆ, ಇವರು ಬದುಕುವುದಕ್ಕಿಂತ ಹೋದ್ರೇ ಚೆನ್ನಾಗಿತ್ತು ಅಂತ. ಆ ರೀತಿ ಅವರ ವರ್ತನೆಗಳನ್ನು ಕಂಡಾಗ ಇವನಿಗಿನ್ನೂ ಬೇಸರ ಆಗ್ತದೆ. ಅಯ್ಯೋ ನಾನು ಯಾಕಪ್ಪ ಬದುಕಿದ್ದೇನೆ ಅನ್ನುವಂಥದ್ದು ಕಾಣಿಸ್ತದೆ ಅವನಿಗೆ. ಅದು ಏನಾದರೂ ಇವನ ಮೇಲೆ ಗೌರವ ಇತ್ತು ಅಂತ ಹೇಳಿದರೆ ಒಂದು ಚೆನ್ನಾಗಿ ಒಂದು ತುತ್ತು ಅನ್ನ ಆದರೂ ಕೊಟ್ಟಾರು, ಇಲ್ಲದೇ ಇದ್ದರೆ ಅದು ಕೂಡ ಇಲ್ಲ, ನಾಯಿಗೆ ಹಾಕಿದಾಗ ಹಾಕಿಯಾರು.
ಹಾಗಾಗಿ ಅದು ಒಂದು ದುಃಖ. ಅಯ್ಯೋ, ಈ ಮಗನನ್ನು ಇಷ್ಟು ನಾನು ಬೆಳೆಸಿ ಕಷ್ಟಪಟ್ಟು ದೊಡ್ಡದು ಮಾಡಿದೆ, ಇಷ್ಟೆಲ್ಲ ಅವನಿಗೆ ಕಷ್ಟಪಟ್ಟೆ, ಆದರೆ ಕಡೆ ಕಾಲದಲ್ಲಿ ನನಗೊಂದು ತುತ್ತ ಅನ್ನ ಹಾಕ್ಲಿಕ್ಕೆ ಕಷ್ಟ ಆಯ್ತಲ್ವ ಇವನಿಗೆ ಅಂತ ಈ ರೀತಿ ಮನಸ್ಸಿನಲ್ಲಿ ಆಗುವಂತಹ ವೇದನೆ ಇದೆಲ್ಲ ಅನುಭವಿಸ್ತಾನೆ. ಇದನ್ನು ನಾವು ಕೇಳ್ತಾ ಒಂದೇನು ಕಾಣುತ್ತದೆ ಅಂತ ಹೇಳಿದರೆ, ಹೌದು ಇದೆಲ್ಲ ಪಾಪಿಗಳಿಗೆ ಅಂತ ನೀವು ಹೇಳ್ತಾ ಇದ್ದೀರಲ್ವ. ಆದರೆ ನಾವು ಜಗತ್ತಿನಲ್ಲಿ ನೋಡ್ತೇವಲ್ವ, ಎಷ್ಟೋ ಜನ ಪುಣ್ಯಾತ್ಮರು ಈ ರೀತಿ ಒದ್ದಾಡ್ತಾರಲ್ವ. ನಾವು ನೋಡಿದಾಗ ತುಂಬ ಪುಣ್ಯ ಕೆಲಸ ಮಾಡಿರ್ತಾರೆ. ಅವರು ಯಾವಾಗಲೂ ದೇವರು ಅಂತಲೇ ಹೇಳ್ತಾ ಇರ್ತಾರೆ, ತೀರ್ಥಯಾತ್ರೆ ಎಲ್ಲ ಮಾಡ್ತಾ ಇರ್ತಾರೆ, ತುಂಬ ಜನಕ್ಕೆ ಉಪಕಾರ ಮಾಡ್ತಾ ಇರ್ತಾರೆ. ಹಾಗಿದ್ದರೂ ಇಂಥವರು ಕೂಡ ಕಡೆಗೆ ಈ ರೀತಿ ರೋಗಕ್ಕೆ ತುತ್ತಾಗಿದ್ದನ್ನು ನಾವು ನೋಡಿದ್ದೇವೆ. ಅವರು ಪಾಪ ಮನೆಯಲ್ಲಿ ತುಂಬ ಸಮಸ್ಯೆಯಿಂದ ತಾವು ಕಷ್ಟಪಟ್ಟು ಮಾನಸಿಕವಾಗಿ ತುಂಬ ಬಳಲಿದ್ದು ಅತ್ತಿದ್ದು ಮುಂತಾದವುಗಳೆಲ್ಲ ನಾವು ನೋಡಿದ್ದೇವೆ. ಅದರಿಂದಾಗಿ ಪಾಪಿಗಳಿಗೆ ಮಾತ್ರ ಈ ರೀತಿ ಆಗತ್ತೆ ಅಂತ ಹೇಳ್ತಿರಲ್ವ, ಪುಣ್ಯಾತ್ಮರಿಗೂ ಆದದ್ದು ನಾವು ಕಂಡಿದ್ದೇವಲ್ವ. ಅಷ್ಟು ಮಾತ್ರ ಅಲ್ಲ, ಕೆಲವರು ಪಾಪಿಗಳನ್ನು ನಾವು ಕಂಡಿದ್ದೇವೆ, ಇವರು ಮಾಡದೇ ಇದ್ದ ಪಾಪ ಇಲ್ಲ ನಮಗೆಲ್ಲ ಗೊತ್ತು. ಹಾಗಿದ್ದರೂ ಅವ್ರಿಗೆ ಕಡೆ ತನಕ ಯಾವುದೇ ರೋಗ ರುಜಿನೇ ಇರೋಲ್ಲ, ಆರಾಮಾಗಿರ್ತಾರೆ. ಆರಾಮಾಗಿದ್ದು ಥಟ್ಟ ಬಿದ್ದು ಹೋಗಿಬಿಡ್ತಾರೆ, ಅವರು ಸತ್ತೋಗ್ಬಿಡ್ತಾರೆ. ನೀವು ಹೇಳಿದಾಗ ಯಾವುದೇ ರೋಗ ರುಜಿನ ಅನುಭವಿಸಿದ್ದು ಏನಾಗಲ್ಲ ಅವರಿಗೆ. ಹಾಗಿರಬೇಕಾದ್ರೆ ಇದು ಪಾಪಿಗಳಿಗೆ ಈ ರೀತಿಯೆಲ್ಲ ಬರುತ್ತೆ ಎಂದು ನೀವು ಗರುಡ ಪುರಾಣದಲ್ಲಿ ಹೇಳ್ತಾ ಇರೋದು ನಾವು ಎಷ್ಟರ ಮಟ್ಟಿಗೆ ಒಪ್ಪಬಹುದು ಅಂತ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಈ ಪಾಪ ಪುಣ್ಯಗಳ ಲೆಕ್ಕಾಚಾರ ನಾವು ತಿಳಿದಷ್ಟು ಸುಲಭ ಇಲ್ಲ. ಒಂದನೇದಾಗಿ ಇವಾಗ ಒಬ್ಬ ಪುಣ್ಯಾತ್ಮ, ಹೌದು ಅವನು ತುಂಬ ಪುಣ್ಯ ಕೆಲಸ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಒಂದನೇದಾಗಿ ನಾವು ಈ ಜನ್ಮದಲ್ಲಿ ಅನುಭವಿಸುವಂತಹ ಯಾವುದೇ ರೋಗ ರುಜಿನ ಮುಂತಾದವುಗಳು ಈ ಜನ್ಮದಲ್ಲಿ ಮಾಡಿದ್ದ ಪಾಪದ್ದೇ ಫಲ ಅಂತ ಹೇಳಿ ಬರೋಲ್ಲ. ಹಿಂದಿನ ಜನ್ಮಗಳಲ್ಲಿ ಏನು ಮಾಡಿರ್ತೇವೆ ಅದರ ಫಲವಾಗಿ ಈ ಜನ್ಮದಲ್ಲಿ ನಾವು ರೋಗ ರುಜಿನಕ್ಕೆ ತುತ್ತಾಗಲಿಕ್ಕೆ ಸಾಧ್ಯತೆ ಉಂಟು. ಅಥವಾ ಅವನು ಈ ಜನ್ಮದಲ್ಲೇ ಪುಣ್ಯ ಕೆಲಸ ಮಾಡಿದ್ದಾನೆ, ತುಂಬ ಪುಣ್ಯ ಕೆಲಸ ಮಾಡಿದ್ದಾನೆ, ಇಲ್ಲ ಅಂತಲ್ಲ. ಆದರೆ ಒಂದು ಯಾವುದೋ ದೊಡ್ಡ ಪಾಪ, ಆದರೆ ಅದು ಅವನಿಗೆ ಪಾಪ ಅಂತ ಗೊತ್ತಾಗಲಿಲ್ಲ, ಆದರೆ ಅವನು ಮಾಡಿದ್ದು ದೊಡ್ಡ ಪಾಪ ಆಗಿತ್ತದು. ನೋಡಿ, ಇಂತಹ ಒಂದು ಪಾಪ ಅವನನ್ನು ಈ ರೀತಿ ನರಳಿಸಲಿಕ್ಕೆ ಸಾಕು. ನಮಗೆ ಗೊತ್ತಾಗೋದಿಲ್ಲ ಅದು. ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಅಯ್ಯೋ ಭಾರಿ ಪುಣ್ಯಾತ್ಮರಪ್ಪ ಅವರು ಅಂತ. ಹೌದು, ಪುಣ್ಯಾತ್ಮರೇ, ಇಲ್ಲ ಅಂತಲ್ಲ. ಆದರೆ ಆ ಪುಣ್ಯಾತ್ಮರು ಮಾಡುವಂತಹ ಒಂದು ದೊಡ್ಡ ಪಾಪ ಯಾವುದೋ ಒಂದು, ಅದು ಈ ರೀತಿ ಕಡೆ ಕಾಲದಲ್ಲಿ ನರಳಿಸಲಿಕ್ಕೂ ಸಾಕು. ಉಳಿದ ಹಾಗೆ ಪುಣ್ಯ ಎಲ್ಲ ಉಂಟು, ಆದರೆ ಈ ಪಾಪ ನರಳಿಸಬಹುದು, ಆದರೆ ಹೇಳಲಿಕ್ಕೆ ಬರುವುದಿಲ್ಲ. ಅದೇ ರೀತಿ ಒಬ್ಬ ಪಾಪಿ ಕಡೆ ತನಕ ಆರಾಮಾಗಿದ್ದ, ಅವನಿಗೆ ಯಾವುದು ರೋಗ ರುಜಿನ ಬರಲಿಲ್ಲ, ಥಟ್ಟ ಬಿದ್ದು ಸತ್ತು ಹೋಗ್ಬಿಟ್ಟ, ಅವನಿಗೇನು ಕಷ್ಟವೇ ಆಗಲಿಲ್ವಾ ಅಂತ ನಮಗೆ ಕಾಣಿಸ್ತದೆ. ಆದರೆ ಈ ಪಾಪ ಯಾವುದು ಪುಣ್ಯ ಯಾವುದು ಇದರ ಲೆಕ್ಕಾಚಾರ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ. ಅದನ್ನು ನಿಮಗೆ ಯಾವ ರೀತಿ ಅಂತೇಳಿದರೆ, ಇವಾಗ ಒಬ್ಬ ವ್ಯಕ್ತಿ ಪ್ರತಿದಿನ ದೇವಸ್ಥಾನಕ್ಕೆ 1,000 ರೂಪಾಯಿ ಹೂವನ್ನು ತಂದು ಕೊಡ್ತಾನೆ. ಪ್ರತಿದಿನ ತಪ್ಪದೇ 1,000 ರೂಪಾಯಿ ಹೂವನ್ನು ತಂದು ಕೊಡ್ತಾನೆ. ಅವನು ತಪ್ಪಿಸುವುದೇ ಇಲ್ಲ, ಆ ರೀತಿ ದೇವಸ್ಥಾನಕ್ಕೆ ತಂದು ಕೊಡ್ತಾನೆ. ನಮ್ಮ ಪ್ರಕಾರ ಒಂದು ಮಹಾಪುಣ್ಯಾತ್ಮ ಏನ್ರಿ ವರ್ಷ ಇಡೀ ದೇವ್ರಿಗೆ 1,000 ರೂಪಾಯಿ ಹೂವನ್ನು ಪ್ರತಿದಿನ ತಂದು ಕೊಡ್ತಾನೆ ಅಂತ ಹೇಳಿದರೆ ಅವನಿಗೆ ನಾವೇನು ಅಂತ ಹೇಳೋಣ, ಎಂಥ ಪುಣ್ಯಾತ್ಮ ಅಂತ ಹೇಳೋಣ ಅಂದರೆ ಸಾಮಾನ್ಯ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಕಡೆ ಕಾಲದಲ್ಲಿ ಅವನು ರೋಗದಲ್ಲಿ ನರಳಿ ಸತ್ತ. ನಮಗವಾಗ ಕಾಣುವುದೇನು ಅಂತ ಹೇಳಿದರೆ, ನೋಡಿದ್ರ ವರ್ಷ ಇಡೀ ದೇವ್ರಿಗೆ ಹೂ ತಂದು ಕೊಟ್ಟು ಕೂಡ ಅವ್ರಿಗೆ ಈ ರೀತಿ ಆಯ್ತಲ್ರಿ, ಹಾಗಿದ್ರೆ ನಾವು ಒಳ್ಳೇದು ಮಾಡಿ ಏನು ಸಿಗತ್ತೆ ನಮಗೆ ಅಂತ ನಾವು ಹೊರಗಿನದ್ದು ಮಾತ್ರ ಕಂಡುವೆ ಹೊರತು, ಹೊರಗಿನಿಂದ ಅವನು ಪುಣ್ಯ ಮಾಡಿದ ಅಂತ ನಾವು ಎಣಿಸಿದೆ ಹೊರತು ಅವನಿಗೇನು ಮಾಡಿದಾನೆಂದು ನಾವು ನೋಡೇ ಇಲ್ಲ. ಹೌದು, 1,000 ರೂಪಾಯಿ ಹೂವನ್ನು ತಂದಿದ್ದಾನೆ. ಯಾವ ದುಡ್ಡಿನಿಂದ? ಆ ದುಡ್ಡು ಯಾವುದದು? ಅದನ್ನು ನಾವು ಎಣಿಸಲಿಲ್ಲ. ಅದು ಯಾವುದೋ ಕೊಲೆ ಮಾಡಿದ ದುಡ್ಡಿರಬಹುದು, ಅಥವಾ ಯಾರಿಗೂ ಮೋಸ ಮಾಡಿದ ದುಡ್ಡಿರಬಹುದು, ವಂಚನೆ ಮಾಡಿದ ದುಡ್ಡಿರಬಹುದು, ಅನ್ಯಾಯದ ದುಡ್ಡಿರಬಹುದು. ಇಂತಹ ಕೊಲೆ, ಸುಲಿಗೆ, ಅನ್ಯಾಯ ಮುಂತಾದವುಗಳನ್ನು ಮಾಡಿ ತಂದಂತಹ ಹೂವೇನಿದೆ ಆ ಹೂವು ದೇವರಿಗೆ ಬರುವುದಿಲ್ಲ. ಅದು ಯಾವತ್ತೂ ದೇವರಂಥ ಹೂವನ್ನು ಸ್ವೀಕಾರ ಮಾಡುವುದಿಲ್ಲ. ಮತ್ತೇನೆಂದರೆ ಪುಣ್ಯದಿಂದ ಸಂಪಾದನೆ ಮಾಡಿದ ಮಾತ್ರ. ಅಥವಾ ಇನ್ನೊಂದು ಏನು ಅಂತ ಹೇಳಿದರೆ, ಹೌದು ಇಲ್ಲ ಸರಿಯಾದ ದುಡ್ಡೇ, ತಪ್ಪೇನು ದುಡ್ಡಲ್ಲ, ಆದರೆ ಅವನು ಹೂವನ್ನು 1,000 ರೂಪಾಯಿ ಹೂವನ್ನು ತಂದ, ಆದರೆ ಅವನಿಗೆ ಹೂ ಕೊಡಬೇಕಿತ್ತು ಅಂತ ಅಷ್ಟೇ ಹೊರತು ಶುದ್ಧವಾಗಿ ಕೊಡಬೇಕಿತ್ತು ಅಂತಿರಲಿಲ್ಲ.
ಯಾವತ್ತೂ ದೇವರಿಗೆ ಬರೀ ಕೊಡ್ತೇನೆ ಅಂತ ಹೇಳುವುದರಿಂದ ದೇವರು ತೃಪ್ತನಾಗೋಲ್ಲ, ಹೇಗೆ ಕೊಡ್ತೀಯ ಅದು ಮುಖ್ಯ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಪಹೃತಂ. ಭಗವಂತ ಭಗವದ್ಗೀತೆಯಲ್ಲಿ ಅದನ್ನು ಹೇಳಿದ್ದಾನೆ, ನನಗೆ ಭಕ್ತಿಯಿಂದ ತಂದು ಭಕ್ತಿಯಿಂದ ಕೊಡುವುದನ್ನು ನಾನು ಸ್ವೀಕಾರ ಮಾಡ್ತೇನೆ. ಇವನು ಹಾಗಲ್ಲ. ಮತ್ತೇನಂತ ಹೇಳಿದರೆ ಯಾರಿಗೋ ಹೇಳಿಬಿಟ್ಟಿದ್ದಾನೆ ಹೂವಿನ ಅಂಗಡಿಯವನಿಗೆ, ನೋಡು ನನಗೆ ಪ್ರತಿದಿನ 1,000 ರೂಪಾಯಿ ಹೂವಿನ ಬೇಕು, ಚೀಪಲ್ಲಿ ಕೊಡಬೇಕು ನನಗೆ ಅಂತ. ಅಂಗಡಿಯವನೇನು ಮಾಡ್ತಾನೆ, ಆಯಿತು ನಿಮಗೆ ಚೀಪಲ್ಲಿ ಕೊಡ್ತೇನೆ ಅಂತ ಹೇಳಿದ್ರೆ ಉಳಿದಿದ್ದೆಲ್ಲ ಹೂವೇನಿದೆ ಆ ಉಳಿದಿದ್ದ ಹೂವೆಲ್ಲ ಇವನಿಗೆ ಕೊಡೋದು ಪ್ರತಿದಿನವೂ ಕೂಡ. ಯಾಕಂದರೆ ಅವನಿಗೂ ವ್ಯಾಪಾರ ಆಯಿತು, ಇವನಿಗೂ ಚೀಪಾಗಿ ಸಿಕ್ತು. ಆದರೆ ಆ ಹೂವಿನ ಕ್ವಾಲಿಟಿ ಆಗಿರ್ತದೆ ಅದು ಮಾತ್ರ ಕಳಪೆ. ಯಾಕಂತ ಹೇಳಿದ್ರೆ ಉಳಿದಿದ್ದೆಲ್ಲ ಒಟ್ಟು ಮಾಡಿ ಕೊಡುವುದು ಅವನಿಗೆ. ಇವನು ಪ್ರತಿದಿನವೂ ಹೂ ತಂದು ಕೊಡ್ತಾನೆ ದೇವರಿಗೆ, 1,000 ರೂಪಾಯಿ ಹೂ ತಂದು ಕೊಟ್ಟ. ಆದರೆ ಯಾವ ಹೂವು? ಅದು ಉಳಿದ ಹೂವು, ಅದು ಹಾಳಾಗಲಿಕ್ಕಿರುವ ಹೂವು. ನೋಡಿ, ಇದರಿಂದಾಗಿ ಅವನಿಗೆ ಪುಣ್ಯ ಬರಲಿಕ್ಕೆ ಸಾಧ್ಯತೆ ಉಂಟಾ? ಅಂದರೆ ಇದೆಲ್ಲ ಏನು ಅಂತ ಹೇಳಿದರೆ ಪುಣ್ಯದ ಹಿಂದೆ ಇರುವಂತಹ ಸೂಕ್ಷ್ಮಗಳು. ನಾವು ಯಾವ ಸೂಕ್ಷ್ಮಗಳನ್ನು ಗಮನಿಸ್ಲಿಕ್ಕೆ ಹೋಗುವುದಿಲ್ಲ. ನಾವು ಮೇಲು ನೋಟಕ್ಕೆ ಮಾತ್ರ ನಾವು ತಿಳ್ಕೊಳ್ತೇವೆ, ಏನ್ರಿ ಅವನಷ್ಟು ಹೂ ತಂದು ಕೊಟ್ಬಿಟ್ಟ, ಇವನಿಷ್ಟು ಸ್ತೋತ್ರ ಮಾಡಿದ. ಆದರೆ ಅವನ ಮನಸ್ಸು ಹೇಗಿತ್ತು, ಅವನ ಕರ್ಮ ಹೇಗಿತ್ತು ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದಾಗಿ ಪುಣ್ಯಾತ್ಮರು ಪಾಪಾತ್ಮರು ಅನ್ನುವುದನ್ನು ನಾವಿಲ್ಲಿ ಲೆಕ್ಕಾಚಾರ ಮಾಡಿದಾಗಿರುವುದಿಲ್ಲ. ಅದಕ್ಕೆ ನಾವಿಲ್ಲಿ ಏನ್ರಿ ಅವರು ಪುಣ್ಯಾತ್ಮರಿಗೆ ಆ ರೀತಿ ಆಯಿತು, ಇವರು ಪಾಪಾತ್ಮರಿಗೆ ಈ ರೀತಿ ಆಯಿತು ಹೇಳಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಯಾರು ಪಾಪಾತ್ಮ ಯಾರು ಪುಣ್ಯಾತ್ಮ ಅನ್ನುವುದು ಸ್ಥೂಲ ನೋಟಕ್ಕೆ ಲೆಕ್ಕಾಚಾರ ಮಾಡೋದು ಬಹಳ ಕಷ್ಟ ಇದೆ. ಇವಾಗ ಅಜಾಮಿಳ ಇದ್ದಾಗೆ, ಅಜಾಮಿಳನನ್ನು ಒಬ್ಬ ಇಡೀ ಜೀವನದಲ್ಲಿ ನೋಡಿದರೆ ಅವನು ಮಹಾಪಾಪಿ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಅವನು ಕಡೆ ವಯಸ್ಸಿನ ತನಕನೂ ಮಾಡಿದ್ದು ಪಾಪದ ಕೆಲಸವೇ, ಕೊಲೆ ಸುಲಿಗೆ ಎಲ್ಲ ಮಾಡಿದಾನು. ಆದರೆ ಕಡೇ ಕ್ಷಣದಲ್ಲಿ ನೋಡಿ, ಕಡೆ ಕಾಲದಲ್ಲಿ ಅವನಿಗೆ ಜ್ಞಾನೋದಯ ಆಗಿ ಎಲ್ಲ ತೊರೆದು ಹರಿದ್ವಾರಕ್ಕೆ ಹೋಗಿ ದೇವರ ಧ್ಯಾನವನ್ನು ಮಾಡ್ತಾ ತಾನು ಪ್ರಾಣ ಬಿಟ್ಟ. ಅಂದರೆ ಆ ಕಡೆ ಕಾಲದ್ದು ನೋಡಲಿಲ್ಲ ಯಾರು. ಅದನ್ನು ನಮಗೆ ಗೊತ್ತಾಯಿತು ಪುರಾಣಗಳಲ್ಲಿ ಹೇಳಿದ್ರಿಂದಾಗಿ. ಒಂದೊಮ್ಮೆ ಪುರಾಣದಲ್ಲಿ ಹೇಳಲಿಲ್ಲ ಅಂತ ಹೇಳಿದರೆ ಅಜಾಮಿಳ ಎಂಬ ಪಾಪಿ ಇದ್ದ ಅಂತಲೇ ನಾವು ಹೇಳಬೇಕಿಷ್ಟೇ ಹೊರತು ಪುಣ್ಯಾತ್ಮ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇದು ಬಹಳ ಕಷ್ಟಕರವಾದ ವಿಷಯ, ಯಾರು ಪುಣ್ಯಾತ್ಮ ಯಾರು ಪಾಪಾತ್ಮ ಅಂತ ಹೇಳುವಂಥದ್ದು. ಆದರೆ ಇಲ್ಲಿ ಹೇಳ್ತಾ ಇರುವುದು ಸಾಮಾನ್ಯವಾಗಿ ಪಾಪಿಗಳಿಗೆ ಯಾವ ರೀತಿ ಆಗತ್ತೆ ಅಂತ ಹೇಳ್ತಾ ಇರುವುದು. ಸಾಮಾನ್ಯವಾದ ಪಾಪಿಗಳಿಗೆ ಈ ರೀತಿ ಏನಿಲ್ಲ ಅಂತ ಹೇಳಿದರೂ ಕೂಡ ಮಾನಸಿಕವಾದ ವೇದನೆ ಅನ್ನುವಂಥದ್ದು ಸಾಮಾನ್ಯ ಇದ್ದೇ ಇರ್ತದೆ. ಇಷ್ಟೇ ಪುಣ್ಯಾತ್ಮರಿಗೂ ಪಾಪಾತ್ಮರಿಗೂ ಇರುವ ದೊಡ್ಡ ವ್ಯತ್ಯಾಸ ಏನು ಅಂತ ಹೇಳಿದರೆ, ಪುಣ್ಯಾತ್ಮರಿಗೆ ಹೊರಗಿನಿಂದ ರೋಗ ರುಜಿನಗಳು ಬಂದರೂ ಕೂಡ ಮಾನಸಿಕವಾಗಿ ವೇದನೆ ತುಂಬ ಕಡಿಮೆ ಇರ್ತದೆ. ಪಾಪಾತ್ಮರಿಗೆ ಹೊರಗಿನಿಂದ ರೋಗ ರುಜಿನಗಳು ಬರದೇ ಇದ್ದರೂ ಕೂಡ ಮಾನಸಿಕವಾದ ವೇದನೆ ಮಾನಸಿಕವಾದ ರೋಗ ರುಜಿನಗಳು ಇದ್ದೇ ಇರ್ತದೆ. ದುರ್ಯೋಧನ ಇದ್ದ ಹಾಗೆ. ದುರ್ಯೋಧನ ಕಡೇ ತನಕ ಸುಖವಾಗಿ ಬಾಳಿ ಹೋದ ಅಂತ ತಿಳ್ಕೊಂಡ. ಆದರೆ ಒಂದು ದಿನವೂ ಹೊಟ್ಟೆ ಕಿಚ್ಚಿ ಬಿಡಲಿಲ್ಲ, ಒಂದು ದಿನ ದ್ವೇಷ ಬಿಡಲಿಲ್ಲ, ಅಸೂಯೆ ಬಿಡಲಿಲ್ಲ. ಅದಕ್ಕಾಗಿ ಅವನು ಸುಖ ಪಡಲೇ ಇಲ್ಲ. ಅವನು ಧರ್ಮರಾಜಾದಿಗಳು ಅಯ್ಯೋ ಕಾಡಲ್ಲಿ ಸುತ್ತಿದ್ರು, ಅಷ್ಟೆಲ್ಲ ಕಷ್ಟಪಟ್ಟರು. ಇಲ್ಲ, ಕಾಡಿನಲ್ಲಿದ್ದಾಗಲೂ ಕೂಡ ಅವನು ದ್ವೇಷ ಮಾಡಲಿಲ್ಲ, ಕಾಡಿನಲ್ಲಿದ್ದಾಗಲೂ ಹೊಟ್ಟೆ ಕಿಚ್ಚು ಪಡಲಿಲ್ಲ. ಅದಕ್ಕೆ ಕಾಡಿನಲ್ಲೂ ಆರಾಮಾಗಿದ್ದ. ಹೀಗೆ ಈ ಪಾಪ ಪುಣ್ಯಗಳು ಬೇರೆ ಬೇರೆ, ಅದರ ಲೆಕ್ಕಾಚಾರವೇ ಬೇರೆ ಇದೆ. ಆದರೆ ಇಲ್ಲಿ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಹೇಳ್ತಾ ಇರುವಂಥದ್ದು. ಈಗ ರೋಗ ರುಜಿನದಿಂದ ಬಳಲ್ತಾ ಕಡೆಗೆ ಸಾಯುವ ಕಾಲ ಬಂತು. ಆ ಸಾಯುವ ಕಾಲ ಬಂದಾಗ ಏನಾಗುತ್ತೆ ಒಳಗಿನಿಂದ, ಅದನ್ನು ಗರುಡನಿಗೆ ಭಗವಂತ ಹೇಳ್ತಾನೆ. ಒಳಗೆ 3 ನಾಡಿಗಳಿದೆ, 3 ನಿಜವಾಗ್ಲಿರುವಂಥ ಅಂಶಗಳು, ವಾತ ಪಿತ್ತ ಕಫ ಅಂತ. ಈ ವಾತ ಪಿತ್ತ ಕಫ ಯಾವಾಗ ಸರಿಯಾಗಿರ್ತದೆ, ಸಮತೋಲನದಲ್ಲಿರ್ತದೆ, ಆಗ ವ್ಯಕ್ತಿ ಆರೋಗ್ಯವಂತನಾಗಿದ್ದಾನೆ ಅಂತ. ಯಾವಾಗ ಇದರಲ್ಲಿ ಏರುಪೇರಾಗ್ಲಿಕ್ಕೆ ಶುರುವಾಗತ್ತೆ, ಈ ವಾತ ಪಿತ್ತ ಕಫದಲ್ಲಿ, ಆಗಲೇ ಮನುಷ್ಯನಿಗೆ ಒಳಗಿನಿಂದ ಏನಾದರೂ ಒಂದು ರೋಗ ಶುರುವಾಗುವಂಥದ್ದು. ಪಿತ್ತ ರೋಗ ಅಥವಾ ವಾತ ರೋಗ ಅಥವಾ ಕಫ ರೋಗ ಏನಾದರೂ ಒಂದು ಶುರುವಾಗ್ತದೆ. ಈ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಮೊದಲು ಒಳಗೆ ಇರುವಂತಹ ಪಿತ್ತದ ಅಂಶ ಹೆಚ್ಚಾಗ್ತಾ ಹೋಗುತ್ತಂತೆ. ಅಂದರೆ ಉಷ್ಣತೆಯ ಅಂಶ ಅದು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಇದನ್ನು ಮಹಾಭಾರತವು ಹೇಳುತ್ತದೆ. ಯಾವಾಗ ಒಳಗೆ ಪಿತ್ತದ ಅಂಶ ಹೆಚ್ಚಾಯಿತು, ಅದರಿಂದಾಗಿ ವಾತ ಪ್ರಕೋಪಕ್ಕೆ ತಿರುಗಿತು. ಅಂದರೆ ಇನ್ನೊಂದು ವಾತದ ಅಂಶ ಹೆಚ್ಚಾಯಿತು ಒಳಗಿನಿಂದ. ಇದೆಲ್ಲಿ ನಾಡಿಗಳಲ್ಲಾಗುವಂಥದ್ದು. ನಾಡಿ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಗಾಳಿಯ ಸಂಚಾರಕ್ಕೋಸ್ಕರ ಇರುವಂಥದ್ದು ನಾಡಿಗಳು. ಇದು ಆಧುನಿಕ ವಿಜ್ಞಾನಕ್ಕೆ ಸಿಗದೇ ಇರುವಂಥದ್ದು ನಾಡಿಗಳು. ಆದರೆ ಯೋಗಿಗಳಿಗೆ ತಾವು ಪ್ರಾಣಾಯಾಮ ಧ್ಯಾನ ಮುಂತಾದವುಗಳಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಇರುವಂಥದ್ದು. ಆ ನಾಡಿಗಳಲ್ಲಿ ವಾತ
ತನ್ನ ಅಂಶವನ್ನು ಹೆಚ್ಚು ಮಾಡುತ್ತದೆ. ಯಾವಾಗ ಪಿತ್ತದಿಂದ ವಾತದ ಅಂಶವೂ ಹೆಚ್ಚಾಯಿತು, ಕಡೆಗಾಗುವಂಥದ್ದೇ ಕಫದ ಅಂಶ ಹೆಚ್ಚಾಯಿತು ದೇಹದಲ್ಲಿ ಅಂತ ಹೇಳ್ತಾರೆ. ಯಾವಾಗ ಇವನ ದೇಹದ ನಾಡಿಗಳಲ್ಲಿ ಕಫದ ಅಂಶ ಹೆಚ್ಚಾಯಿತು, ಆ ಕಫ ಹೆಚ್ಚಾದ ಕೂಡಲೇ ಆ ಕಫ ಇಡೀ ನಾಡಿಗಳಲ್ಲಿ ತುಂಬಿಕೊಳ್ಳಿಕ್ಕೆ ಶುರುವಾಗುತ್ತಂತೆ. ಯಾವಾಗ ಅಂದರೆ ನಾಡಿಗಳೆಲ್ಲ ಬ್ಲಾಕ್ ಆಗ್ಲಿಕ್ಕೆ ಶುರುವಾಯಿತು ಇವನ. ಯಾವಾಗ ಆ ಕಫದಿಂದಾಗಿ ನಾಡಿಗಳು ಬ್ಲಾಕ್ ಆಗಿ ಶುರುವಾಯಿತು, ಆವಾಗ ಇವನಿಗೆ ಉಸಿರಾಟಕ್ಕೆ ತೊಂದರೆ ಆಗ್ಲಿಕ್ಕೆ ಶುರುವಾಯಿತು. ಆವಾಗ ಏನಾಗತ್ತೆ ಅಂತ ಹೇಳಿದ್ರೆ ಕಂಠೆ ಗುರುಗುರಾಯತೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಆವಾಗ ಗುರು ಶುರುವಾಗತ್ತೆ ಅಂತ ಹೇಳಿದ್ರೆ ನಾವಿದನ್ನು ಮೇಲುಸಿರು ಬಿಡುವುದು ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿ ಪ್ರಾಣ ಬಿಡುವುದಕ್ಕಿಂತ ಮುಂಚೆ ಒಂಥರ ಮೇಲುಸಿರು ಬಿಡ್ತಾನೆ ಕೆಲವು ಸಲ. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಕಫ ಸಮೃದ್ಧ ನಾಡಿಕ ಅಂತ ಹೇಳ್ತಾರೆ. ಅವನ ನಾಡಿಗಳಲ್ಲಿ ಕಫ ಸೇರಿಕೊಂಡು ನಾಡಿಗಳೆಲ್ಲ ಬ್ಲಾಕ್ ಆಗಿದೆ, ಅಂದರೆ ಅಲ್ಲಿ ಗಾಳಿ ಸಂಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನಂದರೆ ಶ್ವಾಸಕೃತಾಯ ಸಹ ಕಂಠೆ ಗುರುಗುರಾಯತೆ. ಆಗ ಉಸಿರಾಡಲಿಕ್ಕಾಗೋದಿಲ್ಲ, ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಗುರು ಬರ್ಲಿಕ್ಕೆ ಶುರುವಾಗ್ತಾ ಇದೆ. ಅವಾಗ ಸುತ್ತ ಬಂಧು ಬಾಂಧವರು ಎಲ್ಲ ಸೇರಿರ್ತಾರೆ. ಯಾಕಂದರೆ ಇವನು ಮೊದಲೇ ಹಾಸಿಗೆ ಹಿಡಿದಿದ್ದಾನೆ, ಸಾಯುವುದು ಖಚಿತ ಆಗ್ತಾ ಇದೆ. ಅದಕ್ಕೆ ಸರಿಯಾಗಿ ಇವಾಗ ಅವನು ಮೇಲುಸಿರು ಎಳಿತಾ ಇದ್ದಾನೆ ಅಂತ ಹೇಳಿದಾಗ ಸುತ್ತ ಬಂಧು ಬಾಂಧವರು ಸೇರಿಕೊಂಡು ಅಯ್ಯೋ 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 ಅಂತ ಅವನನ್ನು ಕರೀತಾರೆ. ಅವನನ್ನು ಕರಿತಾ ಇರಬೇಕಾದ್ರೆ ಮೊದಲು ಅವನಿಗೆ ಕೇಳುತ್ತದೆ ಒಳಗೆ ಕಳೆಯೋ ನನ್ನವರು ನನ್ನನ್ನು ನೆನೆಸಿಕೊಂಡು ಅಳ್ತಾ ಇದ್ದಾರೆ. ಇವನಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಒಳಗಿನಿಂದ. ಏವಂ ಕುಟುಂಬ ಭರಣೆ ವ್ಯಾಪೃತ ಆತ್ಮ ಜಿತೇಂದ್ರಿಯ ಮೃತೇರುದತಾಂ ಸ್ವಾನಾಂ ಉರುವೇದನಯಾಸ್ತಧೀ. ಸುತ್ತ ಕುಟುಂಬದವರು ಸೇರಿಕೊಂಡು ಅಳ್ತಾ ಇದ್ದಾರೆ, ಅಯ್ಯೋ ಅಪ್ಪ ಅಮ್ಮ ಹೋದ್ರ ಅಂತ. ಇವನಿಗೆ ಒಳಗಿನಿಂದ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ಉಸಿರು ಕಟ್ತಾ ಇದೆ. ಹೊರಗಿನಿಂದ ಇವರ ಶಬ್ದ ಕೇಳಿಸ್ತಾ ಇದೆ, ಇಲ್ಲಿ ಉಸಿರು ಕಟ್ತಾ ಇದೆ. ಆ ಸಂದರ್ಭದಲ್ಲಿ ತುಂಬ ನೋವನ್ನು ಅನುಭವಿಸ್ತಾನಂತೆ. ನೋವನ್ನು ಅನುಭವಿಸ್ತಾ ಈ ದೇಹದಿಂದ ಹೊರಗೆ ಬರ್ತಾನಂತೆ. ಪ್ರಾಣ ಹೋಗುತ್ತೆ. ಹೇಗೆ ಹೋಗುತ್ತೆ ಪ್ರಾಣ? ಅಷ್ಟು ಸುಲಭ ಅಲ್ಲ. ಆ ಪ್ರಾಣ ಹೋಗುವ ಗಳಿಗೆಯೆಲ್ಲ ಏನಾಗತ್ತೆ, ಇದನ್ನು ಗರುಡ ಪುರಾಣ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬರ್ತದೆ. ಅದಕ್ಕೆ ಹೇಳಿದ್ದು ಈ ಗರುಡ ಪುರಾಣದಲ್ಲಿರುವಂತಹ ವೈಶಿಷ್ಟ್ಯ ನಮಗಿನ್ನೆಲ್ಲೂ ಗೊತ್ತಾಗೋದಿಲ್ಲ ಅಂತ. ಅವಾಗ ಏನಾಗತ್ತೆ ಅಂತ ಹೇಳಿದರೆ ತಸ್ಮಿನ್ನಂತ ಕ್ಷಣೇ ತಾರ್ಕ್ಷ್ಯ ದೈವೀ ದೃಷ್ಟಿ ಪ್ರಜಾಯತೆ. ಅಲ್ಲಿಯವರೆಗೆ ಇವನಿಗೆ ಈ ಪ್ರಪಂಚ ಕಾಣಿಸ್ತಾ ಇತ್ತು. ಯಾವಾಗ ಮೇಲೆ ಪ್ರಾಣ ಹೋಗ್ಲಿಕ್ಕೆ ಶುರುವಾಯಿತು, ಉಸಿರಾಟ ನಿಂತು ಹೋಗ್ಲಿಕ್ಕೆ ಶುರುವಾಯಿತು, ಆಗ ಒಂದೊಂದೇ ಇಂದ್ರಿಯಗಳು ಬ್ಲಾಕ್ ಆಗ್ಲಿಕ್ಕೆ ಶುರುವಾಗುತ್ತೆ. ನೋಡಿ, ಇದು ಬೇರೆ ಪುರಾಣಗಳು ಹೇಳುವಂಥದ್ದು, ಶಾಸ್ತ್ರಗಳು ಹೇಳುವಂಥದ್ದು. ಈ ಎಲ್ಲ ಇಂದ್ರಿಯಗಳು ಕಣ್ಣು ಕಾಣೋದಿಲ್ಲ, ಕಿವಿ ಕೇಳುವುದಿಲ್ಲ, ಬಾಯಿ ಆಡುವುದಿಲ್ಲ, ಮೂಗು ಮೂಸುವುದಿಲ್ಲ, ಚರ್ಮಕ್ಕೆ ಮುಟ್ಟಿದರೆ ಗೊತ್ತಾಗುವುದಿಲ್ಲ, ಕೈಕಾಲು ಚಲಿಸುವುದಿಲ್ಲ. ಈ ರೀತಿ ಎಲ್ಲ ಇಂದ್ರಿಯಗಳು ತನ್ನ ಕೆಲಸವನ್ನು ನಿಲ್ಲಿಸಿ ಕಡೆಗೆ ಎಲ್ಲ ಇಂದ್ರಿಯಗಳು ಮನಸ್ಸಿನಲ್ಲೂ ಸೇರ್ತದೆ, ಮನಸ್ಸು ಬುದ್ಧಿಯಲ್ಲಿ ಸೇರ್ತದೆ. ಈ ರೀತಿ ಒಂದರಲ್ಲೊಂದು ಸೇರ್ಕೊಂಡು ಹೋಗ್ತದೆ. ಆವಾಗ ಏನು ಅಂತ ಹೇಳಿದ್ರೆ ಇವನಿಗೆ ಹೊರಗಿನದ್ದು ಕಾಣೋಲ್ಲ, ಆವಾಗ ಒಳಗಿನಿಂದ ಇನ್ನೊಂದು ದರ್ಶನ ಆಗತ್ತೆ ಅವನಿಗೆ ಅಂತ ಹೇಳ್ತಾರೆ. ಇಲ್ಲಿವರೆಗೆ ಕಾಣದೇ ಇದ್ದದ್ದು ಅವಾಗ ಅವನಿಗೆ ಕಾಣಿಸ್ಲಿಕ್ಕೆ ಶುರುವಾಯಿತು ಒಳಗಿನಿಂದ. ಏನಂದರೆ ಏಕೀಭೂತಂ ಜಗತ್ಸರ್ವಂ ನ ಕಿಂಚಿತ್ ವಕ್ತುಮೀಹತೆ. ಅವನಿಗೆ ಇಲ್ಲಿಯದೇನು ಇಲ್ಲವಾಗ ಎಲ್ಲ ಮುಗಿದೋಯ್ತು. ಈ ಪ್ರಪಂಚದ ಸಂಬಂಧ ಕಳೆದು ಹೋಗೋದಾಗೋಯ್ತು ಅವನಿಗೆ. ಒಂದೇ ಕ್ಷಣದಲ್ಲಿ ನೋಡಿ, ಇದು ಒಂದೇ ಕ್ಷಣದಲ್ಲಿ ಈ ಪ್ರಪಂಚದ ಸಂಬಂಧ ಕಳೆದು ಹೋಯ್ತು ಅವನಿಗೆ. ಮತ್ತೇನು ಅಂತ ಹೇಳಿದ್ರೆ ಆವಾಗ ಅವನಿಗೆ ಒಂದು ಕಾಣಿಸ್ತಾ ಇದೆ. ಯಾರು ಅಂತ ಹೇಳಿದ್ರೆ ಯಮಭಟರು. ಆಗ ಅವನಿಗೆ ಯಮಭಟರು ಅವನ ಕಣ್ಣಿಗೆ ಕಾಣಿಸ್ತಾರೆ. ಅಂದರೆ ಕಣ್ಣಿಗೆ ಅಂದರೆ ಈ ಹೊರಗಿನ ಕಣ್ಣಿಗಲ್ಲ, ಯಾಕಂದರೆ ಈ ಹೊರಗಿನ ಕಣ್ಣು ತನ್ನ ಕೆಲಸ ನಿಲ್ಲಿಸ್ಬಿಟ್ಟಿದೆ. ಇದೇನು ಅಂದರೆ ಅಂತರ್ದೃಷ್ಟಿ, ಒಳಗಿನಿಂದ ಕಾಣಿಸ್ತದೆ ಅವನಿಗೆ. ಸ್ವಸ್ಥಾನಾಚಲಿತೆ ಶ್ವಾಸೆ ಖಪಾಕ್ಯೋ ಕಲ್ಪಾಕ್ಯೋ ಖ್ಯಾತುರಕ್ಷಣ ಶತವೃಶ್ಚಿಕದಷ್ಟಸ್ಯ ಯಾ ಪೀಡಾ ಸೋನುಭೂಯತೆ ಫೇನ ಮುದ್ಗಿರತೆ ಸೋತ ಮುಖೇ ಲಾಲಾಕೃತಂ ಭವೇತ್. ಯಮದೂತರು ಬಂದು ಇವನಿಗೆ ಪಾಶ ಹಾಕಿ ಎಳಿತಾರಂತೆ. ಇವನ ಕುತ್ತಿಗೆಗೆ ಪಾಶ ಹಾಕಿ, ಕುತ್ತಿಗೆಗೆ ಅಂದರೆ ಈ ಕುತ್ತಿಗೆಗಲ್ಲ, ನಾವೆಲ್ಲ ಯಾಕಂತ ಹೇಳಿದರೆ ಈ ದೇಹ ಬಿಟ್ಟು ಹೋಗೋದು, ಈ ದೇಹ ಎಳ್ಕೊಂಡು ಹೋಗ್ಲಿಕ್ಕಾಗಲ್ಲ. ಮತ್ತು ಒಳಗೆ ಇನ್ನೊಂದು ದೇಹ ಇದೆ ಅವನಿಗೆ, ಈ ದೇಹದೊಳಗೆ ಇನ್ನೊಂದು ದೇಹ ಇದೆ, ಅದು ಸೂಕ್ಷ್ಮವಾದ ದೇಹ. ಆ ದೇಹದ ಕುತ್ತಿಗೆಗೆ ಇವರು ಪಾಶ ಹಾಕಿ ಎಳಿತಾರಂತೆ.
ಅವಾಗ ಏನಾಯಿತು ಅಂತ ಹೇಳಿದ್ರೆ, ಈ ಹೃದಯದಲ್ಲಿ ಇದ್ದಂತಹ ಜೀವ, ಯಾಕಂದರೆ ಅಲ್ಲಿವರೆಗೆ ನಾನು ಎಲ್ಲಿದ್ದೇನೆ ಅಂತ ಹೇಳುವುದು ನನಗೆ ಗೊತ್ತಿಲ್ಲದೆ ಗೊತ್ತಿದೆ. ಅಂದರೆ ಗೊತ್ತಿಲ್ಲದೆ ಗೊತ್ತಿದೆ ಅಂತ ಹೇಳಿದ್ರೆ, ನಾನು ಅಂತ ಹೇಳಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಎದೆ ತಟ್ಟಿ ಹೇಳದ ಹೊರತು ತಲೆ ತಟ್ಟಿ ಹೇಳೋಲ್ಲ, ಹೊಟ್ಟೆ ತಟ್ಟಿ ಹೇಳೋಲ್ಲ. ನಾನು ಅಂತ ಎದೆ ತಟ್ಟಿ ಹೇಳೋದು ಅಂದರೆ ನಾನು ಎದೆಯಲ್ಲಿದ್ದೇನೆ, ಹೃದಯದಲ್ಲಿದ್ದೇನೆ ಅಂತ ಹೇಳೋದು ಸ್ಪಷ್ಟ. ಅಂತಹ ಜೀವ ಈಗ ಯಮದೂತರು ಪಾಶ ಹಾಕಿ ಎಳೆದಾಗ ಅಲ್ಲಿಂದ ಅಲಗಾಡ್ತಾನಂತೆ. ಅಲಗಾಡಿ ಅವಾಗ ತಾನು ಅಲ್ಲಿಂದ ಬರಲಿಕ್ಕೆ ಶುರು ಮಾಡಿದ ಹೊರಗೆ. ಅವಾಗ ಹೇಗಾಗತ್ತೆ ಅಂತೇಳಿದ್ರೆ, ಆಗುವ ನೋವು, ಆ ಸಂದರ್ಭದಲ್ಲಿ ಆಗುವ ನೋವನ್ನು ವರ್ಣನೆ ಮಾಡುತ್ತದೆ ಗರುಡ ಪುರಾಣ. 100 ಚೇಳುಗಳು ಒಟ್ಟಿಗೆ ಕಡಿದರೆ ಒಬ್ಬ ವ್ಯಕ್ತಿಗೆ ಎಷ್ಟು ಉರಿಯಾಗತ್ತೆ, ಎಷ್ಟು ನೋವಾಗತ್ತೆ, ಅಷ್ಟು ನೋವನ್ನು ಅನುಭವಿಸ್ತಾನಂತೆ ಈ ದೇಹದಿಂದ ಹೊರಗೆ ಬರಬೇಕಾದ್ರೆ ಜೀವ. ಅಂದರೆ 1 ಚೇಳು ಕಚ್ಚಿದ್ರೇನೋ ಉರಿ ತಡ್ಕೊಳ್ಳಿಕ್ಕಾಗೋಲ್ಲ. ಹಾಗೆ ಬೇಕಾದರೆ 100 ಚೇಳು ಒಟ್ಟಿಗೆ ಒಂದಾದ್ಮೇಲೆ ಒಂದಲ್ಲ, ಒಟ್ಟಿಗೆ ಕಡಿದ್ರೆ ಎಷ್ಟು ನೋವಾಗತ್ತೆ ಅಷ್ಟು ನೋವನ್ನು ಅನುಭವಿಸ್ತಾನಂತೆ ಇವನು. ಕಾರಣ ಏನು ಅಂತ ಹೇಳಿದರೆ, ಈ ದೇಹಕ್ಕೆ ಅಷ್ಟು ಅಂಟುಕೊಂಡಿರ್ತಾನೆ ಇವನು. ನಾನೇ ಈ ದೇಹ, ನಾನೇ ಈ ದೇಹ ಅಂತ ತಿಳ್ಕೊಂಡಿರ್ತಾನೆ. ಆದರೆ ಇವಾಗ ಆ ಯಮದೂತರು ಪಾಶ ಹಾಕಿ ಎಳೆದಾಗ ಇವನು ಅಲ್ಲಿಂದ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಈ ಚರ್ಮದ ಮೇಲೆ ಒಂದು ಪ್ಲಾಸ್ಟಿಕ್ ಅಂಟಿಸಿದ್ರೇ ತೆಗಿಬೇಕಾದ್ರೆ ನೋವಾಗತ್ತೆ. ಹಾಗಿದ್ರೆ ಬೇಕಾದರೆ ಇವನು ಒಳಗೆ ಅಂಟುಕೊಂಡು ಕೂತಿರ್ತಾನೆ. ಅವನವರು ಕಿತ್ತು ಎಳಿಬೇಕಾದ್ರೆ ಇವನನ್ನು ನೋವನ್ನು ತಡ್ಕೊಳ್ಳಿಕ್ಕಾಗೋದಿಲ್ವಂತೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಅದನ್ನು ಅನುಭವಿಸ್ಲಿಕ್ಕಾಗದೆ ಕೆಲವರು ಬಾಯಿಯಲ್ಲಿ ನೊರೆ ಕಾರ್ತಾರಂತೆ, ಫೇನ ಮುದ್ಗಿರತೆ, ಕೆಲವರು ಜೊಲ್ಲು ಕಾರ್ತಾರೆ, ಕೆಲವರು ಕಪ್ಪು ರಸ ಹೊರಗಿನಿಂದ ಕಾಯ್ತಾರೆ, ಬಾಯಿಯಲ್ಲಿ ಬರುವುದು ಉಂಟು. ಇನ್ನು ಕೆಲವರಂತೂ ಕೂಡ ಮಲಮೂತ್ರ ಮಾಡ್ಕೊಳ್ಳೋದು ಉಂಟು ಅಂತ ಹೇಳ್ತಾರೆ. ಅಂದರೆ ಗಮನಿಸುವುದಿಲ್ಲ, ಕೆಲವೊಂದು ಶವಗಳಲ್ಲಿ ಮಲಮೂತ್ರವು ಕಾಣಲಿಕ್ಕೆ ಸಾಧ್ಯತೆ ಇರ್ತದೆ, ಅದು ಕೂಡ ಆಗತ್ತೆ ಅಂತ ಹೇಳ್ತಾನೆ. ಒಂದು ಈ ರೀತಿ ಪ್ರಾಣ ಹೋಗುತ್ತಾ ಇರೋದು, ಮತ್ತೊಂದು ಯಮಭಟರು ಕಾಣಿಸ್ತಾ ಇರುವುದು ಅವನಿಗೆ. ಹೇಗಿರ್ತಾರೆ ಯಮನದೂತರು ಅದನ್ನು ಹೇಳ್ತಾರೆ. ಯಮದೂತೌ ತದಾ ಪ್ರಾಪ್ತೋ ಭೀಮೋ ಸರಭಸೇಕ್ಷಣೋ. ಭಯಂಕರವಾದ ಇಬ್ಬರು ಯಮದೂತರು ಅವರು ಕಾಣಿಸಿಕೊಂಡ್ರಂತೆ ಇವನಿಗೆ. ಆವಾಗ ಕಾಣಿಸ್ತಾರೆ. ಅವ್ರು ಹೇಗಿರ್ತಾರೆ ಅಂತ ಹೇಳಿದರೆ, ಭಯಂಕರವಾದ ಕಣ್ಣುಳ್ಳವರು. ಅಂದರೆ ಆ ಕಣ್ಣೇ ಇವನಿಗಷ್ಟು ಭಯವನ್ನು ಉಂಟು ಮಾಡ್ತದಂತೆ, ಆ ರೀತಿ ಇರ್ತದಂತೆ. ಮತ್ತು ಹೇಗಿರ್ತಾರೆ ಅಂದರೆ, ಒಂದು ಕೈಯಲ್ಲಿ ದಂಡ ಹಿಡ್ಕೊಂಡಿರ್ತಾರಂತೆ, ಮತ್ತೊಂದು ಕೈಯಲ್ಲಿ ಹಗ್ಗ ಹಿಡ್ಕೊಂಡಿರ್ತಾರಂತೆ. ಈ ರೀತಿ ಪಾಶದಂಡಧರವು, ದಂಡವನ್ನು ಧರಿಸಿದವರು. ಇನ್ನು ಆ ಹಗ್ಗವನ್ನು ಇವನಿಗೆ ಹಾಕಿ ಎಳೆದಿದ್ದಾರಲ್ವ, ಇವನಿಗೆ ಕುತ್ತಿಗೆಗೆ ಹಾಕಿ ಎಳೆದಿದ್ದಾರೆ. ಮತ್ತು ನಗ್ನವು ಬತ್ತಲೆಯಾಗಿರ್ತಾರಂತೆ. ಆ ಇಬ್ಬರು ಯಮಭಟರು ಬತ್ತಲೆಯಾಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಹಲ್ಲನ್ನು ಕಟ 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 ಕಡಿತಾ ಇರ್ತಾರಂತೆ. ಪಾಪಿ ಬಾ, ನಿನಗಿದೆ, ನಿನಗೆ ಮಾಡ್ತೀವಿ ಅವಾಗ ಅಂತ. ಈ ರೀತಿ ಇವನನ್ನು ನೋಡಿಯೇ ಅವರು ಕಟ 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 ಹಲ್ಲು ಕಡಿತಾ ಇರ್ತಾರಂತೆ. ಕೂದಲು ನೆಟ್ಟಗೆ ನಿಂತಿರ್ತದಂತೆ, ನೆಟ್ಟಗೆ ನಿಂತ ಕೂದಲುಗಳು. ಮತ್ತು ಕಪ್ಪು, ಯಾವ ಕಪ್ಪು ಅಂತ ಹೇಳಿದರೆ ಎಣ್ಣೆ ಕಪ್ಪಲ್ಲ, ಕಾಗೆ ಕಪ್ಪು ಅಂತ ಹೇಳ್ತಾರೆ. ಕಾಕ ಕೃಷ್ಣವು ಕಾಗೆಯಂತೆ ಕಪ್ಪಗಿರ್ತಾರಂತೆ ಅವರು. ಕೋರೆದಾಡಿಯಿಂದ ಕೂಡಿಕೊಂಡಿರ್ತಾರಂತೆ. ಒಂದೊಂದು ಉಗುರುಗಳು ಸಾಕು ಇವನನ್ನು ಕೊಲ್ಲಿಕ್ಕೆ. ಅಂದರೆ ಇವನನ್ನು ಹಾಕಿದರೆ ಇನ್ನೊಂದು ಕಡೆಯಿಂದ ಬರ್ತದೆ. ಅಂತಹ ಉಗುರುಗಳು, ನಖಾಯುಧವು, ಉಗುರುಗಳ ಆಯುಧವಾಗಿ ಉಳ್ಳವರು. ಅಂತಹ ಆ ಯಮದೂತರನ್ನು ನೋಡಿ ಇಲ್ಲಿವರೆಗೆ ಕಾಣದೇ ಇದ್ದವರು ಭಯಂಕರವಾದದ್ದು. ಯಾಕಂದರೆ ಇಲ್ಲಿ ಬದುಕಿದ್ದಾಗ ಕೇಳಿದ್ದ ಭೂತ ಇರ್ತದಂತೆ, ಪಿಶಾಚಿ ಇರ್ತದಂತೆ ಅಂತ. ಆದರೆ ಈಗ ಆ ಭೂತ ಪ್ರೇತ ಪಿಶಾಚಿಗಳಂತೆ ಕಾಣ್ತಾ ಇರುವಂತಹ ಯಮದೂತರನ್ನು ನೋಡಿ ಒಂದು ಕ್ಷಣದಲ್ಲಿಯೇ ತ್ರಸ್ತ ಹೃದಯ, ಗಡಗಡ ಗಡಗಡ ಗಡ ನಡುಗಿ ಹೋಗ್ತಾನಂತೆ. ಅದರಿಂದಾಗಿಯೂ ಮಲಮೂತ್ರ ಬರುವುದುಂಟು ಅಂತ ಹೇಳ್ತಾರೆ. ಅದರಿಂದಾಗಿ ಇವನು ಮಲಮೂತ್ರವನ್ನು ಇಲ್ಲಿ ವಿಸರ್ಜನೆ ಮಾಡಿಕೊಳ್ತಾನೆ ಒಟ್ಟಿಗೆ. ಹೀಗೆ ಭಯಂಕರವಾದ ನೋವಿನಿಂದ ಇವನು ಈ ದೇಹದಿಂದ ಹೊರಗೆ ಬರ್ತಾನೆ. ಹೊರಗೆ ಬರುವುದು ಅಂದರೆ ಇವನೇ ಅಲ್ಲ, ಯಾಕಂದರೆ ಇವನಾಗಿ ಬರುವುದಾದರೆ ಸುಲಭವ, ಕಷ್ಟ ಇಲ್ಲ. ಇನ್ನೊಬ್ಬರು ಹಾಕಿ ಎಳೆಯುವುದರಿಂದ ಕಷ್ಟ. ಇದೇ ಪುಣ್ಯಾತ್ಮರಿಗೂ ಪಾಪಾತ್ಮರಿಗೂ ಇರುವ ವ್ಯತ್ಯಾಸ. ಯೋಗಿಗಳು ಈ ದೇಹವನ್ನು ತಾವಾಗಿ ಬಿಟ್ಟು ಹೋಗ್ತಾರೆ, ಯಾಕಂದರೆ ಅವರು ದೇಹಕ್ಕೆ ಅಂಟುಕೊಂಡಿರೋಲ್ಲ. ಅದಕ್ಕೆ ಅವರ ವಿಷಯದಲ್ಲಿ ಯಮದೂತರು ಬರುವುದೇ ಇಲ್ಲ. ಅದನ್ನು ಮುಂದೆ ನಾವು ನೋಡ್ತೇವೆ. ಪುಣ್ಯಾತ್ಮರಿಗಾಗಬೇಕಾದ್ರೆ ಯಮನೇ ಬಂದು ಅವರನ್ನು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾನೆ. ಪಾಪಿಗಳ ವಿಷಯದಲ್ಲಿ ಈ ರೀತಿ ಯಾರು ಈ ಜೀವನದುದ್ದಕ್ಕೂ ಕೂಡ ಬರೀ ಅಟ್ಯಾಚ್ಮೆಂಟ್, ನಂದು ನಂದು ನಂದು, ನಾನು 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 ಹೀಗೇ ಬದುಕ್ತಾ ಇದ್ದರು. ಅಂಥವರಿಗೆ ಇಲ್ಲಿ ಹೇಳ್ತಾ ಇರುವಂತಹ ನೋವು.
ಅವನು ಈ ದೇಹದಿಂದ ಹೊರಗೆ ಬರ್ತಾನಂತೆ. ಎಷ್ಟಿದ್ದೆ ಇವನು ಈ ದೇಹದಲ್ಲಿ? ಇಡೀ ದೇಹದ ದೊಡ್ಡ ಗಾತ್ರದಷ್ಟಿದ್ನ. ಅಂಗುಷ್ಠ ಮಾತ್ರ ಪುರುಷ. ಆ ವ್ಯಕ್ತಿಯ ಅಂಗುಷ್ಠ ಎಷ್ಟು, ಹೆಬ್ಬೆರಳು, ಆ ಹೆಬ್ಬೆರಳಿನ ಗಾತ್ರದಲ್ಲಿದ್ದಂತಹ ಜೀವ ತಾನು ದೇಹದಿಂದ ಹೊರಗೆ ಬಂದ. ಅದು ಸೂಕ್ಷ್ಮವಾಗಿ ಕಣ್ಣಿಗೆ ಕಾಣಲ್ಲ. ಆದರೆ ಇಲ್ಲಿ ಗಮನಿಸಬೇಕಾದದ್ದು ಏನು ಅಂದರೆ, ಈ ದೇಹದಿಂದ ಹೇಗೆ ಹೊರಗೆ ಬರಲಿಕ್ಕೆ ಸಾಧ್ಯ? 9 ಬಾಗಿಲುಗಳಿದೆ. ಆ 9 ಬಾಗಿಲುಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಬರ್ತಾನೆ. ವಾಸ್ತವಿಕವಾಗಿ ಪುಣ್ಯಾತ್ಮರು ಮೇಲಿನ ಬಾಗಿಲಲ್ಲಿ ಅಂತೇಳಿದ್ರೆ ಬಾಯಿಯಿಂದಲೋ, ಮೂಗಿನಿಂದಲೋ, ಕಿವಿಯಿಂದಲೋ, ಕಣ್ಣಿನಿಂದಲೋ ತಮ್ಮ ಪ್ರಾಣ ಹೋಗ್ತದೆ. ಇನ್ನು ಅತ್ಯಂತ ಪುಣ್ಯಾತ್ಮರಾದರೆ ಅವರದ್ದಂತೂ ಬ್ರಹ್ಮರಂಧ್ರ, ಅಂದರೆ ನಡುನೆತ್ತಿಯಲ್ಲಿರುವ ಬ್ರಹ್ಮರಂಧ್ರದಿಂದಲೇ ಹೋಗಿ ಸೀರಾ ಮೋಕ್ಷಕ್ಕೆ ಹೋಗಿ ಸೇರಿಕೊಳ್ಳೋರು ಅವರು. ಉಳಿದವರೆಲ್ಲ ಪುಣ್ಯಾತ್ಮರು ಕೂಡ ಮೇಲಿನ ದ್ವಾರದಲ್ಲಿ ಅವರ ಪ್ರಾಣ ಹೋಗುತ್ತೆ. ಈಗ ಹೇಳಿದ ಕೂಡಲೇ ನಮಗೆ ನೆನಪಾಗುತ್ತೆ, ಹೌದ್ರಿ ನಮ್ಮ ತಂದೆದು ಕಣ್ಣಲ್ಲೇ ಪ್ರಾಣ ಹೋಗಿದ್ದು, ನಮ್ಮಮ್ಮಂದು ಮೂಗೆಲ್ಲ ಪ್ರಾಣ ಹೋದದ್ದು. ಗೊತ್ತಾಗೋದಿಲ್ಲ ನಮ್ಗೆ, ಯಾಕಂದರೆ ಅವರು ಕಣ್ಣು ಬಿಟ್ಟು ಸತ್ರು ಅಂದರೆ ಕಣ್ಣಲ್ಲಿ ಪ್ರಾಣ ಹೋಯಿತು ಅಂತ ನಾವು ತಿಳ್ಕೊಳ್ತೇವೆ. ಬಾಯಿ ಬಿಟ್ಟು ಸತ್ರು ಅಂದರೆ ಬಾಯಿಯಲ್ಲಿ ಪ್ರಾಣ ಹೋಯಿತು ಅಂತ ತಿಳ್ಕೊಳ್ತೇವೆ. ಹಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಈ ದೇಹದಿಂದ ಹೇಗೆ ಹೋಗ್ತಾನೆ ಅನ್ನೋದು ತುಂಬ ಸೂಕ್ಷ್ಮ. ಅದು ಗೊತ್ತಾಗುವುದೇ ಇಲ್ಲ ನಮಗೆ. ಅದು ಇನ್ನು ಪಾಪಿಗಳಾಗಿದ್ದ ಪಕ್ಷದಲ್ಲಿ ಅವರ ಪ್ರಾಣ ಮಲಮೂತ್ರ ದ್ವಾರದಿಂದ ಹೋಗುತ್ತೆ ಹೊರಗೆ ಅಂತ ಹೇಳ್ತಾರೆ. ಈ ದೇಹದಿಂದ ಹೊರಗೆ ಬರುವುದು ಅಂದರೆ ಕೆಳಗಿನ ದ್ವಾರದಿಂದ ಬರ್ತದೆ ಅಂತ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ಹೀಗೆ ಈ ದೇಹದಿಂದ ಹೊರಗೆ ಬಂದ ಕೂಡಲೇ ಯಾತನಾ ದೇಹ ಆವೃತ್ಯ ಪಾಶೇರ್ ಬದ್ವಾಗಲೇ ಬಲಾತ್. ಕೂಡಲೇ ಈ ಹೊರಗೆ ಬಂದ ಮೇಲೆ ನಿಲ್ಲಿಕ್ಕಿಲ್ಲ. ಯಮಭಟರಿದ್ದಾರಲ್ವ, ಮಹಾಕ್ರೂರಿಗಳು. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ಹೇಳಿದಾಗ ಪುರಂದರದಾಸರು ಮೊದಲೇ ಹೇಳ್ಬಿದ್ದಾರೆ, ಕಿಂಚಿತ್ತೂ ದಯ ಇಲ್ಲ. ಮಹಾಕ್ರೂರಿಗಳಲ್ಲಿ ಕ್ರೂರಿಗಳು ಯಮಭಟರು. ಯಾಕಂದರೆ ಯಮಧರ್ಮ ಹಾಗೆ ಆದೇಶ ಮಾಡಿದ್ದಾನೆ, ಪಾಪಿಗಳ ಬಳಿ ಅಷ್ಟೇ ಕ್ರೂರಿಗಳಾಗಿ ನೀವು ವರ್ತಿಸಬೇಕು ಅಂತ. ಅದಕ್ಕೋಸ್ಕರ ಅವರು ಈ ದೇಹದಿಂದ ಇವನನ್ನು ಹೊರಗೆ ಎಳೆದು ಹಗ್ಗದಲ್ಲಿ ಕಟ್ಟಿ, ನಾಯಿಯನ್ನು ಯಾವ ರೀತಿ ನಾವು ಹಗ್ಗದಲ್ಲಿ ಕಟ್ಟಿಟ್ಕೊಂಡಿರ್ತೇವೆ ಆ ರೀತಿ ಹಗ್ಗದಲ್ಲಿ ಇವನ ಕುತ್ತಿಗೆಯಲ್ಲಿ ಕಟ್ಟಿದವರಾಗಿ ಎಳ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರಂತೆ. ಎಲ್ಲಿಗೆ? ಯಮಲೋಕದ ಬಳಿಗೆ. ಯಮಲೋಕದ ಹತ್ತಿರ ಎಳ್ಕೊಂಡು ಹೋಗ್ತಾ ಇದ್ದಾರಂತೆ ಇವನನ್ನು. ಇವನು ಹಿಂದೆ ತಿರುಗಿ ನೋಡ್ತಾನಂತೆ. ಯಾಕಂತ ಹೇಳಿದರೆ ಯಾವಾಗ ಇವನು ಆ ದೇಹದಿಂದ ಹೊರಗೆ ಬಂದ, ಆ ದೇಹ ದಡ್ಡ ಬಿದ್ದುಬಿಟ್ಟಿದೆ, ಅದೇ ಶವ. ಅದರ ಸುತ್ತ ನಿಂತ್ಗೂ ಎಲ್ಲರೂ ಕೂತು ಅಳ್ತಾ ಇದ್ದಾರೆ, ಅಯ್ಯೋ ಅಪ್ಪ, ಅಯ್ಯೋ ಅಮ್ಮ ಅಂತ ಎಲ್ಲರೂ ಅಳ್ತಾ ಇದ್ದಾರೆ. ಅದು ನೋಡಿ, ಅಯ್ಯೋ ನನ್ನವರೆಲ್ಲ ಅಳ್ತಾ ಇದ್ದಾರೆ. ಯಾಕಂದರೆ ಬದುಕಿದ್ದಾಗ ಅವ್ರು ಕಣ್ಣೀರು ಹಾಕಿದ್ರೆ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಸಮಾಧಾನ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದ. ಆದರೆ ಇವಾಗ ತಾನೇ ಹೋಗಿದ್ದೇನೆ ಅಂತ ಅವರೆಲ್ಲ ಅಳ್ತಾ ಇದ್ದಾರಲ್ವ. ಅದಕ್ಕೋಸ್ಕರ ಹಿಂತಿರುಗಿ ನೋಡ್ತಾನಂತೆ. ಆದರೆ ಎದುರಿನಿಂದ ಮಾತ್ರ ದರ ಎಳ್ಕೊಂಡು ಹೋಗ್ತಾ ಇದ್ದಾರಂತೆ. ನಡೆಸಿಕೊಂಡು ಹೋಗ್ತಾ ಇರೋದಲ್ಲ, ಎಳ್ಕೊಂಡು ಹೋಗ್ತಾ ಇರುವುದು. ಯಮಭಟರು ಎಳ್ಕೊಂಡು ಹೋಗ್ತಾರಂತೆ. ನಯತೋ ದೀರ್ಘಮಧ್ವಾನಂ ದಂಡ್ಯಂ ರಾಜಭಟಾಯತ. ದೂರದ ದಾರಿ, 86,000 ಯೋಜನ ಹೋಗ್ಲಿಕ್ಕಿದೆ ಅವನು. 86,000 ಯೋಜನ ಅಷ್ಟು ದೂರ ಹೋಗ್ಲಿಕ್ಕಿದೆ ಅವನು. ಅದು ಬಹಳ ವೇಗದಿಂದ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಇವನು ಹೋಗೋದಲ್ಲ, ಮತ್ತೆ ಅವರು ಎಳ್ಕೊಂಡು ಹೋಗ್ತಾರಂತೆ. ಯಾವ ರೀತಿ ಅಂತ ಹೇಳಿದ್ರೆ, ಒಬ್ಬ ಖೈದಿಯನ್ನು ರಾಜಭಟರು ಯಾವ ರೀತಿ ಎಳ್ಕೊಂಡು ಹೋಗ್ತಾರೆ ಆ ರೀತಿ ಎಳ್ಕೊಂಡು ಹೋಗ್ತಾರಂತೆ. ಹಾಗೆ ಅಲ್ಲ, ಅವನಿಗೆ ಹೆದರಿಸ್ತಾರಂತೆ, ಬಾ ಪಾಪಿ, ನಿನಗೆ ನರಕದಲ್ಲಿದೆ, ನಿನಗೆ ನರಕದಲ್ಲಿ ಆ ಶಿಕ್ಷೆ ಇದೆ, ಈ ಶಿಕ್ಷೆ ಇದೆ ಅಂತ ತಾವು ಎದುರಿಸ್ಕೊಂಡು ಹೋಗ್ತಾರಂತೆ. ಇವನಿಗೆ ಒಂದು ಕಡೆಯಿಂದ ಆ ದೇಹವನ್ನು ಬಿಟ್ಟಿದ್ದಾನೆ, ಮತ್ತೊಂದು ಕಡೆಯಿಂದ ಬಂಧು ಬಾಂಧವರನ್ನು ಬಿಟ್ಟಿದ್ದಾನೆ. ಅದರೊಟ್ಟಿಗೆ ಈಗ ಅವನಿಗೊಂದು ದೇಹ ಇದೆ. ಅದು ಯಾವುದು ಅಂದರೆ ಯಾತನಾ ದೇಹ ಅಂತ. ಯಾತನಾ ದೇಹ ಅಂದರೆ ನೋವು ತಿನ್ನಲಿಕ್ಕೆ ಇರುವ ದೇಹ. ಇನ್ನೊಂದು ಆಶ್ಚರ್ಯದ ಸಂಗತಿ ಏನು ಅಂತ ಹೇಳಿದರೆ, ಇದನ್ನು ಮಾರ್ಕಂಡೇಯ ಪುರಾಣ ಹೇಳ್ತದೆ, ಗರುಡ ಪುರಾಣ ಹೇಳಲ್ಲ. ಆ ವ್ಯಕ್ತಿ ಈ ದೇಹದಿಂದ ಹೊರಗೆ ಹೋಗ್ತಾನಲ್ಲವ, ಹೋದ ಮೇಲೆ ಅವನಿಗೊಂದು ದೇಹ, ಯಾತನಾ ದೇಹ ಅಂತ ಏನು ಬರ್ತದಲ್ವ, ಇದು ಎಷ್ಟು ವಯಸ್ಸಿನದ್ದಾಗಿರುತ್ತೆ ಅಂತ ಹೇಳಿದ್ರೆ ಮಾರ್ಕಂಡೇಯ ಪುರಾಣ ಹೇಳುತ್ತದೆ, ಇವನು ಸಾಯಬೇಕಾದ್ರೆ ಇವನಿಗೆ ಎಷ್ಟು ವಯಸ್ಸಿನ ದೇಹ ಇತ್ತೋ ಅದೇ ವಯಸ್ಸಿನ ದೇಹ ಅಂತೆ, ಹಾಗೆ ಇರ್ತದಂತೆ. ಅಂಥ ದೇಹವನ್ನೇ ಪಡೆದು ಇವನು ಹೋಗ್ತಾ ಇರ್ತಾನಂತೆ.
ಇವನನ್ನು ಅವರು ಅಷ್ಟೇ ಬಿಡಲ್ಲ, ಬೇಗ ಬಾ, ಯಾಕೆ ನೈಟ್ ಮಾಡ್ತಾ ಇದೆಯಾ, ಬೇಗ ಬಾ, ಬೇಗ ಹೋಗಬೇಕು ಅಂತವ್ ನನಗೆ ಹೆದರಿಸಿ 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 ಕರ್ಕೊಂಡು ಹೋಗ್ತಾರಂತೆ. ಒಂದೊಂದು ನರಕಗಳ ವರ್ಣನೆಯನ್ನು ಮಾಡ್ಕೊಂಡು ಹೋಗ್ತಾರಂತೆ. ಬಾ, ಆ ನರಕ ಇದೆ, ಆ ನರಕದಲ್ಲಿ ನಿನಗೆ ಹಾಗೆ ಶಿಕ್ಷೆ ಕೊಡ್ತಾರೆ, ಈ ನರಕದಲ್ಲಿ ಹೀಗೆ ಶಿಕ್ಷೆ ಕೊಡ್ತಾರೆ. ಅಲ್ಲ, ಕಷ್ಟ ಕಾಲದಲ್ಲಿದ್ದಾಗ ಪಕ್ಕದಲ್ಲಿರುವವರು ಒಂದು ಒಳ್ಳೆ ಮಾತಾಡಿದ್ರಾದರೂ ಕೊಂಚೂರು ಸಮಾಧಾನ ಆದೀತು. ಆದರೆ ನಮ್ಮ ಪಕ್ಕದಲ್ಲಿರುವವರೇ ಮಹಾಕ್ರೂರಿಗಳಾದರೆ, ಪಕ್ಕದಲ್ಲಿರುವವರೇ ಅತ್ಯಂತ ಕ್ರೂರವಾಗಿ ನಿರ್ದಯವಾಗಿ ನಮ್ಮ ಹತ್ರ ವರ್ತಿಸಿದರೆ ಇನ್ಯಾಗಾಗಲಿಕ್ಕಿಲ್ಲ. ಇದು ಗಾಯಕ್ಕೆ ಉಪ್ಪು ಹಾಕಿದಾಗ ಆಯಿತು. ಮೊದಲೇ ದುಃಖದಲ್ಲಿರುವವನಿಗೆ ಇನ್ನಷ್ಟು ದುಃಖ ಪಾಪಿಗಳ ಹಾಗೆ ಅದಕ್ಕೆ ನಾವು ಈ ಸಾಯುವ ತನಕ ಮಾತ್ರ ಪಾಪ ಮಾಡಿ ಹೇಗೋ ಬದುಕಬಹುದು, ಹೇಗೋ ಜಯಿಸ್ಬೋದು. ಆದರೆ ಸಾಯುವ ಕ್ಷಣದಿಂದ ಪಾಪಿಗೆ ಉಂಟೇ ಉಂಟು. ಅದನ್ನು ಇಲ್ಲಿ ಗರುಡ ಪುರಾಣ ಹೇಳ್ತಾ ಇರೋದು. ಅವನನ್ನು ಕರ್ಕೊಂಡು ಹೋಗ್ತಾರಂತೆ. ಏವಂ ವಾಚಸ್ತದಾ ಶೃಣ್ವನ್ ಬಂಧೂನಾ ಮೃದಿದಂ ತಥಾ ಉಚ್ಚೇರ್ಹಾಹೇತಿ ವಿಲಪನ್ ತಾಡ್ಯತೆ ಯಮಕಿಂಕರೀ. ಎಲ್ಲಿವರೆಗೆ ಅಂತ ಹೇಳಿದರೆ, ಇಷ್ಟೆಲ್ಲ ನೋವು ತಡ್ಕೊಳ್ಳಿಕ್ಕಾಗದೆ ಗೊಳೋ ಅಂತ ಅಳ್ತಾನಂತೆ. ಯಾಕಂದರೆ ಇನ್ನೇನು ಮಾಡಲಿಕ್ಕಿಲ್ಲ ಅವನಿಗೆ, ಅಲ್ಲಿ ಗೊಳೋ ಅಂತ ಅಳ್ತಾನಂತೆ. ಯಾಕಂದರೆ ಒಂದು ಕಡೆಯಿಂದ ಬಂಧು ಬಾಂಧವರು ಅಳ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಯಮಭಟರು ನನಗೆ ಬೈತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಆ ವೇದನೆಯನ್ನು ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ, ಮತ್ತೊಂದು ಕಡೆಯಿಂದ ಎಳ್ಕೊಂಡು ಹೋಗ್ತಾ ಇದ್ದಾರೆ, ದರ ನಾಯಿ ಎಳ್ಕೊಂಡು ಹೋದಾಗ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಆಗಿ ಅವನಿಗೆ ಸಿಕ್ಕಾಪಟ್ಟೆ ನೋವಿನಿಂದ ದುಃಖದಿಂದ ಅಳ್ತಾ ಇದ್ದರೆ ಯಮಭಟರು ಹೇಳ್ತಾರಂತೆ, ಪಾಪಿ ಬೇಗ ಬಾ, ಯಾಕೆ ಲೇಟ್ ಮಾಡ್ತಾ ಇದ್ದೀಯಾ ಅಂತ ತಾವು ತಮ್ಮ ಕೈಯಲ್ಲಿ ಇರುವಂತಹ ಚಾಟಿಯಿಂದ ಹೊಡಿತಾರಂತೆ. ಅವನಿಗೆ ಹೊಡೆದು ಇಡ್ತಾರಂತೆ. ನಿರ್ದಯವಾಗಿ ಕರುಣೆಯೇ ಇಲ್ಲದೆ ಅವನನ್ನು ಹೊಡೆದು ಎಳ್ಕೊಂಡು ಹೋಗ್ತಾರಂತೆ. ಆಗಂತೂ ಇನ್ನೂ ಜೋರಾಗಿ ಅಳ್ತಾನಂತೆ. ಕೇಳುವವರು ಯಾರೂ ಇಲ್ಲ, ಆರೂ ಸಂಗಡ ಬಾಗೋರಿಲ್ಲ. ಇದೇ ಅಂದರೆ ದಾಸರು ಇದೆಲ್ಲ ನಮಗೆ ಎಚ್ಚರಿಕೆ ಕೊಡುವುದು. ಈಗ ಅದಕ್ಕೆ ಸತ್ತ ಮೇಲೆ ಇಷ್ಟೆಲ್ಲ ನೀವು ಅನುಭವಿಸ್ಲಿಕ್ಕಿದೆ ಪಾಪಿಗಳಾಗಿ, ಅದಕ್ಕೆ ಈಗಲೇ ಎಚ್ಚರವಾಗ್ರಿ ಅಂತ. ತಯೋರ್ನಿರ್ಭಿನ್ನ ಹೃದಯ ತರ್ಜನೇರ್ಜಾತವೇ ಪಥು ಪಥಿಶ್ವಭಿರ್ಭಕ್ಷಮಾಣ ಆರ್ತೋಘಂ ಸಮನುಸ್ಮರನ್. ಅವರಾದರೂ ಕಟುಕರು, ಆ ಯಮಭಟರು ನಿರ್ದಯಗಳು. ಅವರು ಇವನಿಗಿನ್ನಷ್ಟು ಹೊಡೆದು ಗಡಗಡ ನಡುಗುತ್ತಾನಂತೆ. ಈ ಪಾಪಿಯಾದ ಜೀವ ಗಡಗಡ ನಡುಗುತ್ತಾ ಹೋಗ್ತಾನಂತೆ. ದಾರಿಯಲ್ಲಿ ಬೀಳ್ತಾ ಒದ್ದಾಡ್ತಾ ಹೋಗಬೇಕಾದ್ರೆ ಆ ದಾರಿಯಲ್ಲಿ ನಾಯಿಗಳು ಬಂದು ಇವನನ್ನು ಕಚ್ಚಿ ಇಡ್ತಾವಂತೆ. ಅಲ್ರಿ, ನಾಯಿ ಎಲ್ಲಿದೆ ಅಲ್ಲಿ? ಈ ಲೋಕದಲ್ಲಷ್ಟೇ ನಾಯಿ. ಈ ಲೋಕದಿಂದ ಅವನಿಗೆ ಎಲ್ಲಿ ಹೋಗ್ತಾ ಇದ್ದಾನೆ ಅಂದರೆ, ಇವಾಗ ಅವನು ಹೋಗ್ತಾ ಇರುವ ದಾರಿ ಎಲ್ಲಿದೆ ಅಂತ ಹೇಳಿದರೆ ಈ ಭೂಮಿಯಿಂದ ದಕ್ಷಿಣಕ್ಕೆ ಕೆಳಕ್ಕೆ ಹೋಗ್ತಾ ಇದ್ದಾನೆ ಅವನು. ಯಾಕಂದರೆ ದಕ್ಷಿಣದಿಂದ ಕೆಳಕ್ಕೆ ಇರುವಂಥದ್ದು ಈ ನರಕಲೋಕ ಅಥವಾ ಯಮಲೋಕ, ಅಲ್ಲಿಗೆ ಹೋಗ್ತಾ ಇದ್ದಾನೆ ಅವನು. ಅಲ್ಲಿ ಈ ನಾಯಿಗಳು ಬಂದು ಕಚ್ಚುತ್ತವೆ ಅಂತ. ಅಂದರೆ ಈ ನಾಯಿಗಳಲ್ಲ, ಈ ಬೀದಿ ನಾಯಿಗಳು ಬರುವುದಲ್ಲ. ಮತ್ತೇನೆಂದರೆ, ಇದು ನಮಗೆ ಗರುಡ ಪುರಾಣ ವರ್ಣನೆ ಮಾಡುವುದು. ಒಂದೊಮ್ಮೆ ನಾವು ರಸ್ತೆಯಲ್ಲಿ ಹೋಗುತ್ತಾ ಇದ್ದರೆ ನಾಯಿಗಳು ಬಂದು ಕಚ್ಚಿದರೆ ನಮಗೆ ಎಷ್ಟು ವೇದನೆ ಆಗುತ್ತೋ ಅಷ್ಟು ವೇದನೆ ಅಲ್ಲಿ ಅನುಭವಿಸ್ತಾನೆ ಅವನೊಂದು. ಆ ರೀತಿ ಯಮಧರ್ಮ ಕಲ್ಪನೆ ಮಾಡಿಕೊಡ್ತಾನೆ ಅವನಿಗೆ. ಯಾಕಂದರೆ ಆ ನೋವು ಅನುಭವಿಸಬೇಕು. ಮಾಡಿದ ಪಾಪ ಅಷ್ಟು ಸುಲಭದಲ್ಲಿ ಪರಿಹಾರ ಆಗಲ್ಲ, ನೋವು ತಿಂದೇ ಪರಿಹಾರ ಆಗಬೇಕು. ಆ ನೋವು ಹೇಗೆ? ಅದಕ್ಕೆ ಅವನಿಗೆ ನಾಯಿಗಳು ಕಚ್ಚಿಡ್ತಾವಂತೆ, ಕಚ್ಚಿ ಹಾಕ್ತಾವಂತೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಕ್ಷುತ್ರುಟ್ಪರೀಕೋರ್ಕದವಾನಲಾನಿಲೈಃ ಸಂತಪ್ಯಮಾನ ಪತಿತಪ್ತವಾಲುಕೆ ಕೃಚ್ಛ್ರೇಣ ಪೃಷ್ಠೇ ಕಷಯಾಚ ತಾಡಿತ ಚಲಸ್ತ್ಯಶಕ್ತೋಪಿ ನಿರಾಶ್ರಮೋದಕೆ. ಹಸಿವು, ಬಾಯಾರಿಕೆ. ಯಾಕಂದರೆ ಈ ದೇಹ ಬಿಟ್ಟು ಕೂಡಲೇ ಹಸಿವು ಬಾಯಾರಿಕೆ ಶುರುವಾಯಿತು. ಅದಕ್ಕೆ ಹೇಳುವುದು, ಮಾನವ ಜನ್ಮ ದೊಡ್ಡದ್ದು, ಇದ ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ. ಪುರಂದರದಾಸರು ಯಾಕೆ ಇಷ್ಟೆಲ್ಲ ನಮ್ಮ ಮೇಲೆ ಕಾಳಜಿಯಿಂದ ಹೇಳ್ತಾರೆ ಅಂದರೆ, ಈ ದೇಹದಲ್ಲಿ ನಮಗೆ ಎಷ್ಟು ದೇವರು ಫೆಸಿಲಿಟಿ ಕೊಟ್ಟಿದ್ದಾನೆ. ಹಸಿವು ಬಂದರೆ, ಬಾಯಾರಿಕೆ ಬಂದರೆ ಎಲ್ಲ ನಮಗೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿ. ಆದರೆ ಯಾವಾಗ ಈ ದೇಹ ಬಿಟ್ಟು ಆಮೇಲೆ ಅದಕ್ಕೆ ಯಾಕೆ ಯಾತನಾ ದೇಹ ಅಂದರೆ, ಆಮೇಲೆ ಹಸಿವು, ಬಾಯಾರಿಕೆ, ಕುಡಿಲಿಕ್ಕಿಲ್ಲ, ತಿನ್ನಲಿಕ್ಕಿಲ್ಲ, ಕುಡಿಲಿಕ್ಕಾಗಲ್ಲ, ತಿನ್ನಲಿಕ್ಕಾಗಲ್ಲ, ಅಂಥ ಪರಿಸ್ಥಿತಿ.
ಅದರಲ್ಲಿ ಒದ್ದಾಡ್ತಾ ಇದ್ದಾನಂತೆ. ಅಷ್ಟಲ್ಲದೆ ಆ ಹೋಗುವ ದಾರಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ 12 ಸೂರ್ಯರು ಒಮ್ಮೆ ಉದಯಿಸಿದರೆ ಎಷ್ಟು ಶಾಖ ಇರ್ಬೋದು ಅಂತಹ ಶಾಖ ಮೇಲಿನಿಂದ. ಅದರಲ್ಲಿ ಇವನನ್ನು ಎಳ್ಕೊಂಡು ಹೋಗ್ತಾ ಇದ್ದಾರಂತೆ ಅವರು. ಕೆಳಗಿನಿಂದ ಮರಳು, ಅದು ಎಂಥ ಮರಳು ಅಂತ ಹೇಳಿದ್ರೆ ಆ ಬಿಸಿಗೆ ಕಾದು ಕೆಂಪಾದ ಮರಳು, ಕಾಲಿಡ್ಲಿಕ್ಕಾಗೋಲ್ಲ ಅಂಥ ಮರಳಿನಲ್ಲಿ ಇವನನ್ನು ಎಳ್ಕೊಂಡು ಹೋಗ್ತಾ ಇದ್ದಾರಂತೆ ಇವನು. ಆ ರೀತಿ ಇವನು ಒದ್ದಾಡ್ತಾ ತಪ್ತ ವಾಲುಕೆ ಕೃಚ್ಛ್ರೇಣ. ಇಷ್ಟಲ್ಲದೆ ಅದರಲ್ಲಿ ಇನ್ನೆಷ್ಟು ವೇಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಹೇಳಿ? ಹಸಿವು ಬಾಯಾರಿಕೆಯಿಂದ ಬಳಲ್ತಾ ಆ ಬಿಸಿಯ ಮೇಲೆ, ಮೇಲಿನಿಂದ ಬಿಸಿ ಕೆಳಗಿಂದ ಬಿಸಿ, ಮನಸ್ಸಿನಲ್ಲಿ ವೇದನೆ, ಎಷ್ಟು ವೇಗದಿಂದ ಹೋಗ್ಲಿಕ್ಕೆ ಸಾಕು? ಆಗ್ತಾ ಇಲ್ಲ, ವೇಗದಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬೆನ್ನಿಗೆ ಹೊಡಿತಾರಂತೆ ಯಮಭಟರು. ಬೆನ್ನಿಗೆ ಹೊಡಿತಾ ಇವನನ್ನು ಎಳ್ಕೊಂಡು ಹೋಗ್ತಾರಂತೆ. ಈ ರೀತಿ ತಾನು ಕಷ್ಟದಿಂದ ಹೋಗ್ತಾ ಅಲ್ಲಲ್ಲಿ ಮೂರ್ಛೆ ತಪ್ತಾನಂತೆ. ಮೂರ್ಛೆ ತಪ್ಪಿದರೂ ಬಿಡೋಲ್ಲ, ದರ ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ. ಮತ್ತೆ ಇವನಿಗೆ ಎಚ್ಚರ ಆಗುತ್ತಂತೆ. ಹೀಗೆ ಪಾಪಿಯಾದಂತಹ ವ್ಯಕ್ತಿ ಯಮಲೋಕವನ್ನು ಸೇರ್ತಾನೆ. ಎಷ್ಟು ಹೊತ್ತಿನಲ್ಲಿ? ತ್ರಿಭಿರ್ಮುಹೂರ್ತೇರ್ದ್ವಾಭ್ಯಾಂಬ ನಿಯತೆ ತತ್ರ ಮಾನವ ಅಂತ ಹೇಳ್ತಾರೆ. 2 ಅಥವಾ 3 ಮುಹೂರ್ತದಲ್ಲಿ ಅಂತ ಹೇಳಿದರೆ ಸಾಮಾನ್ಯ ಒಬ್ಬ ವ್ಯಕ್ತಿ ಮರಣ ಹೊಂದಿ 1 ಗಂಟೆ 36 ನಿಮಿಷ ಅಥವಾ 2 ಗಂಟೆ 20 ನಿಮಿಷ ಅದರೊಳಗೆ ಇಲ್ಲಿಂದ ಯಮಲೋಕವನ್ನು ಸೇರಿಬಿಡ್ತಾನೆ. ಇಲ್ಲಿ ನಾವು ಇಲ್ಲಿ 2 ಅಥವಾ 3 ಮುಹೂರ್ತ ಯಾಕಂತ ಹೇಳಿದ್ರೆ ಅವನ ಪಾಪದ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಅಂತ ಹೇಳಿದರೆ ಪಾಪ ಏನೋ ಮಾಡಿದ್ದಾನೆ, ಆದರೆ ಮಾಡಿದ ಪಾಪ ಸ್ವಲ್ಪ ಕಡಿಮೆ ಇದೆ ಅಂದರೆ ಚೂರು ಬೇಗ ಹೋಗ್ತಾನಷ್ಟೆ. ಇಲ್ಲ, ಮಾಡಿದ ಪಾಪವೂ ಅಷ್ಟೇ ಇದೆ, ಬರಾಬ್ಬರಿ ಇದೆ ಅಂತ ಹೇಳಿದರೆ 2 ಗಂಟೆ 20 ನಿಮಿಷ ಬರಾಬ್ಬರಿ ಹಿಡುತ್ತದೆ. ಅಂದರೆ ಅಷ್ಟು ಹೊತ್ತುಗಳ ಕಾಲ ವೇದನೆಯನ್ನು ಅನುಭವಿಸ್ತಾ ಹೋಗ್ತಾನೆ, ಯಮಲೋಕಕ್ಕೆ ಹೋಗ್ತಾನೆ. ಅಲ್ಲಿ 1 ಮುಹೂರ್ತ ಕಾಲ ಇರ್ತಾನಂತೆ. ಮುಹೂರ್ತ ಮಾತ್ರ ತ್ವರಿತಂ ಅಂದರೆ 1 ಮುಹೂರ್ತದೊಳಗೆ ಮತ್ತೆ ವಾಪಸ್ ಬರ್ತಾನಿಂದ. ಅಂದರೆ 1 ಮುಹೂರ್ತ ಅಂದರೆ ಸಾಮಾನ್ಯ 48 ನಿಮಿಷ ಅದರೊಳಗೆ ವಾಪಸ್ ಬರ್ತಾನೆ. ಮತ್ತೆ ಕರ್ಕೊಂಡು ಹೋದದ್ದು ಯಾಕೆ, ವಾಪಸ್ ಕರ್ಕೊಂಬಂದದ್ದು ಯಾಕೆ? ಯಮಭಟರು ಅಂದರೆ ಇದನ್ನು ಮಹಾಭಾರತದಲ್ಲಿ ಶಿವ ಪಾರ್ವತಿಗೆ ಹೇಳ್ತಾನೆ. ಮಹಾಭಾರತದಲ್ಲಿ ಉಮಾಮಹೇಶ್ವರ ಸಂವಾದ ಒಂದಿದೆ, ಅದರಲ್ಲಿ ಈ ಮಾತು ಬರ್ತದೆ. ಅದರಲ್ಲಿ ಹೇಳ್ತಾರೆ, ಯಮಭಟರು ಯಾಕೆ ಎಳ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೋಸ್ಕರ. ಯಮನ ಬಳಿ ಇವರನ್ನೇ ನೀನು ಕರ್ಕೊಂಬರ್ಲಿಕ್ಕೆ ಹೇಳಿದ್ದ ಅಂತ, ಈ ವ್ಯಕ್ತಿಯನ್ನೇ ನೀನು ಕರ್ಕೊಂಬರ್ಲಿಕ್ಕೆ ಹೇಳಿದ್ದ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೋಸ್ಕರ ಕರ್ಕೊಂಡು ಹೋಗ್ತಾರಂತೆ. ಯಮ ಹೌದು, ಇವರನ್ನೇ ನಾನು ಕರ್ಕೊಂಬರ್ಲಿಕ್ಕೆ ಹೇಳಿದ್ದು, ಈ ವ್ಯಕ್ತಿಯನ್ನೇ ಅಂತ ಹೇಳಿದರೆ ಮತ್ತೆ ವಾಪಸ್ ಕರ್ಕೊಂಬರ್ತಾರೆ. ಅವ್ರು ಮತ್ತೆ ವಾಪಸ್ ಯಾಕೆ ಕರ್ಕೊಂಬಂದರು? ಶಿಕ್ಷೆ ಕೊಡ್ಲಿಕ್ಕಿದೆಯಲ್ವಾ? ಇಲ್ಲ, ಮತ್ತೆ 12 ದಿನ ಬಿಟ್ಟು 12 ದಿನ ಮತ್ತೆ ಇರಲಿಕ್ಕಿದೆ ಅವನಲ್ಲಿ. ಅದಕ್ಕೋಸ್ಕರ ಇದು ಕನ್ಫರ್ಮೇಷನ್ಗೋಸ್ಕರ ಮಾತ್ರ ಕರ್ಕೊಂಡು ಹೋದದ್ದು. ಅಲ್ಲಿ ಯಮಧರ್ಮ ಇವರೇ ಅಂತ ಹೇಳಿದರೆ ಮತ್ತೆ ಕರ್ಕೊಂಬರ್ತಾರೆ. ಇವರಲ್ಲ ಅಂತ ಹೇಳಿದರೆ ಇವನನ್ನೆಲ್ಲ ನಾನು ಹೇಳಿದ್ದು, ಯಾಕೆ ಇವನನ್ನು ಕರ್ಕೊಂಬಂದೆ ಅಂತ ಹೇಳಿದರೆ ಮತ್ತೆ ಆ ವ್ಯಕ್ತಿ ಇಲ್ಲಿ ಬದುಕ್ತಾನೆ. ನಡೀದು ಸ್ವಾರಸ್ಯ. ಇದನ್ನು ಮಹಾಭಾರತದಲ್ಲಿ ಹೇಳ್ತಾನೆ ಶಿವ ಪಾರ್ವತಿಗೆ. ಯಾಕಂದರೆ ಪಾರ್ವತಿ ಇದನ್ನೇ ಕೇಳ್ತಾಳೆ, ಕೆಲವರು ಸತ್ತು ಬದುಕ್ತಾರೆ, ಕಾರಣ ಏನು ಅಂತ. ಇಂಥ ಘಟನೆಗಳು ನೀವು ಅಲ್ಲಲ್ಲಿ ನೋಡಿರ್ಬೋದು. ಕೆಲವರು ಸತ್ತೋಗಿದ್ದಾರೆ, ಡಾಕ್ಟ್ರು ಡಿಕ್ಲೇರ್ ಮಾಡಾಗಿರ್ತದೆ ಇವರು ಸತ್ತೋಗಿದ್ದಾರೆ, ಪಲ್ಸ್ ಕಂಪ್ಲೀಟ್ ನಿಂತು ಹೋಗಿದೆ ಅಂತ. ಅವರ ಅಂತ್ಯ ಸಂಸ್ಕಾರಕ್ಕೂ ತಯಾರಾಗ್ತಾ ಇರ್ತದೆ. ಹೀಗೆ ಸತ್ತು ಸಾಮಾನ್ಯ 2 ಗಂಟೆ 2:30 ಆದಮೇಲೆ ಮತ್ತೆ ಹೇಳ್ತಾರೆ ಅವರು, ಮತ್ತೆ ಎದ್ದು ಬರ್ತಾರವರು, ಎದ್ದು ಮತ್ತೆ ಬದುಕ್ತಾರವರು. ಈ ರೀತಿ ಸತ್ತು ಬದುಕಿದವರ ಕಥೆ ಅನೇಕವಾದದ್ದಿದೆ. ಅದು ಯಾಕೆ ಆ ರೀತಿ ಆಗುತ್ತೆ? ಅದಕ್ಕೆ ಶಿವ ಪಾರ್ವತಿಗಿದೆ ಉತ್ತರವನ್ನು ಕೊಡ್ತಾನೆ. ಯಮಭಟರು ಕೆಲವು ಸಲ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಅವರು ಗೊಂದಲದಿಂದ ಯಾರಿಗೂ ಹಾಕುವ ಪಾಶವನ್ನು ಇನ್ಯಾರಿಗೂ ಹಾಕ್ತಾರೆ. ಯಾಕಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಒಂದೇ ಹೆಸರಿನವರು ಅನೇಕ ಮಂದಿ ಇರ್ತಾರೆ, ಗೊತ್ತಾಗೋದಿಲ್ಲ ಅವರಿಗೆ. ಅಂದರೆ ಯಮ ಸರ್ವಜ್ಞ, ಅವನು ಯಮಧರ್ಮ, ಆದರೆ ಇವರಷ್ಟು ಸರ್ವಜ್ಞರಲ್ಲ. ಅದಕ್ಕಾಗಿ ಇವರು ಬಂದು ಇಲ್ಲಿ ಹಾಕಿ ಕರ್ಕೊಂಡು ಹೋಗ್ತಾರೆ. ಹೌದು ಅಂತ ಹೇಳಿದ್ರೆ ಮತ್ತೆ ಎಲ್ಲಿ ಕರ್ಕೊಂಡ್ಬರ್ತಾರೆ. ಈಗೊಂದು ಘಟನೆ ಏನಿದೆ, ಈ ಘಟನೆ ನಮಗೆ ಈ ಗರುಡ ಪುರಾಣದ ವಿಷಯಗಳು ಸತ್ಯ ಅನ್ನುವುದಕ್ಕೆ ಅನೇಕ ಮಾಹಿತಿಯನ್ನು ಒದಗಿಸಿಕೊಡ್ತದೆ ನೋಡಿ. ಯಾಕಂತ ಹೇಳಿದರೆ ಕೆಲವರು ಈ ರೀತಿ ಸತ್ತು ಬದುಕಿದವರು ಇರ್ತಾರಲ್ವ, ಅವರ ಹತ್ರ ನೀವು ಅನುಭವವನ್ನು ಕೇಳಿದರೆ ವಿಚಿತ್ರವಾದ ಅನುಭವಗಳನ್ನು ಹೇಳ್ತಾರೆ ಅವರು. ವಿಚಿತ್ರವಾದ ಅನುಭವಗಳು ಅವರು. ಯಾಕೆ ಅಂತ ಹೇಳಿದರೆ ನೋಡಿ, ಇವಾಗ ಒಬ್ಬಳು ತರಕಾರಿ ಮಾಡ್ತಾ ಇದ್ದಂತಹ ಹೆಂಗಸು, ಆ ಹೆಂಗಸಂದರೆ ಇದು ಒಂದು ಮೈಸೂರಿನಲ್ಲಿ ನಡೆದಂತಹ ಘಟನೆ. ತರಕಾರಿ ಮಾರ್ತಾ ಇದ್ದ ಹೆಂಗಸು, ಅವಳು ಸತ್ತು ಹೋದ್ಲು. ಸತ್ತು ಮತ್ತೆ ಬದುಕಿದ್ಲು.
ಅವಳು ಹೇಳೋದೇನಂತ ಹೇಳಿದರೆ, ನನ್ನನ್ನು ಒಬ್ಬ ಕರ್ರಗಿನ ವ್ಯಕ್ತಿಯ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿದ್ರು, ಆಮೇಲೆ ನನ್ನ ದುಡಿದಾಗ ಆಯಿತು, ನಾನು ಬಂದು ಮತ್ತೆ ಸೇರಿಕೊಂಡೆ. ನೋಡಿ, ಇದು ಅವಳ ಅನುಭವ. ಅಂದರೆ ಒಬ್ಬ ವ್ಯಕ್ತಿಯ ಮುಂದೆ ತಗೊಂಡೋಗಿ ನಿಲ್ಲಿಸಿದ್ರು ಅಂತ ಹೇಳೋದು ಸ್ಪಷ್ಟ. ಅವನು ಭಯಂಕರವಾಗಿದ್ದ, ಕರ್ರಗಿದ್ದ ಅಂತ. ಯಾಕಂತ ಹೇಳಿದರೆ ಮುಂದೆ ಇಲ್ಲಿ ಗರುಡ ಪುರಾಣದಲ್ಲಿ ಬರ್ತದೆ, ಪಾಪಿಯಾದವನಿಗೆ ಗರುಡ, ಈ ಯಮ ತನ್ನ ಭಯಂಕರವಾದ ರೂಪ ತೋರಿಸ್ತಾನೆ. ಅದೇ ಕಾಲ ಅಂಥ ರೂಪ. ಅದೇ ಇನ್ನೊಂದು ಘಟನೆ. ಇದು ಕೂಡ ಇನ್ನು ಮೈಸೂರು ಬೆಂಗಳೂರಿನಲ್ಲೇ ನಡೆದಂತಹ ಘಟನೆ. ಒಬ್ಬರು ಪಾಪ ಇವು ಬ್ರಾಹ್ಮಣರು, ಯಾವಾಗಲೂ ಪೂಜೆ ಎಲ್ಲ ಮಾಡ್ಕೊಂಡಿದ್ದವರು. ಅವರು ಸತ್ತೋದರು. ಅವರು ಸತ್ತೋಗಿ ಮತ್ತೆ ಬದುಕಿದರು. ಅವರು ಅಂದರೆ ಈ ಘಟನೆಯನ್ನು ಅವ್ರ ಮಗಳೇ ನನಗೆ ಹೇಳಿದ್ದು. ಈ ಘಟನೆಯನ್ನು ಅವರು ಬಂದು ಇಲ್ಲಿ ಹೇಳ್ತಾರಂತೆ, ಇಲ್ಲ ನಾನೊಬ್ಬ ಒಳ್ಳೆ ಸುಂದರನಾದ ವ್ಯಕ್ತಿಯನ್ನು ಕಂಡೆ, ಅವನು ಇವರನ್ನೆಲ್ಲ ನಾನು ಹೇಳಿದ್ದು, ಯಾಕೆ ಕರ್ಕೊಂಬಂದೆ ಅಂತ ಹೇಳಿದರು. ನನ್ನನ್ನು ದೂಡಿದಾಗಾಯಿತು, ನಾನಿಲ್ಲಿ ಎದ್ದೆ ಅಂತ. ಅದಕ್ಕೆ ಅವ್ರ ಮಗಳು ನನ್ನ ಹತ್ರ ಹೇಳ್ತಾ ಇದ್ದದ್ದೇನೆಂದರೆ, ಆಚಾರ್ಯ, ನಾವು ಯಮಧರ್ಮನೆ ಕನ್ನಡ ಬರುತ್ತಾ ಅಂತ ತಮಾಷೆ ಮಾಡ್ತಾ ಇದ್ವು. ಹೌದಾ, ಈ ರೀತಿ ಆಗೋದು ಉಂಟಾ ಅಂತ. ಹೌದು. ಆದರೆ ಆಶ್ಚರ್ಯ ಏನು ಅಂತ ಹೇಳಿದರೆ, ಅವರು ಸ್ವಲ್ಪ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಪುಣ್ಯಕರ್ಮ ಎಲ್ಲ ಮಾಡ್ತಾ ಇದ್ದವರು. ಅದಕ್ಕಾಗಿ ಯಮಧರ್ಮ ಸುಂದರವಾಗಿ ಕಂಡಿದ್ದಾನೆ ಅವರಿಗೆ. ಅಂದರೆ ಧರ್ಮರಾಜ ಎನ್ನುವಂಥದ್ದು ಯಮನ ಒಳ್ಳೆಯ ರೂಪ, ಆ ರೂಪದಿಂದ ಕಂಡಿದ್ದಾನೆ ಅವನಿಗೆ. ಇನ್ನೂ ಒಂದು ವಿಚಿತ್ರವಾದ ಘಟನೆ, ಇದು ಕೂಡ ಈ ಬೆಂಗಳೂರು ಪ್ರಾಂತ್ಯ ಅಲ್ಲಿ ಪರಿಸರದಲ್ಲೇ ನಡೆದಿರುವಂಥದ್ದು. ಒಬ್ಬ ವ್ಯಕ್ತಿ ಮರಣ ಹೊಂದಿ ಸ್ವಲ್ಪ ಸಮಯ ಆದ ಕೂಡಲೇ ಮತ್ತೆ ಈ ರೀತಿ ಎಚ್ಚರಗೊಂಡವನು. ಎಚ್ಚರ ಆಗಿ ಕೂಡಲೇ, ಅಯ್ಯೋ ನನ್ನ ಕಾಲೆಲ್ಲಿಂದ ಕಾಲು ನೋಡ್ಕೊಳ್ತಾ ಇದ್ದಾನಂತೆ. ಏನು ಕಾಲು ಏನಾಯಿತು? ಅಯ್ಯೋ ನನ್ನ ಕಾಲಿರಲಿಲ್ಲ. ಯಾಕೆ ಏನು ಅಂತ ಕೇಳಿದರೆ, ಇಲ್ಲಿವರೆಗೆ ಏನು ಕೇಳಿದ್ವು ನೋಡಿ, ಇದೇ ಅವನು ಹೇಳ್ತಾನೆ. ನನ್ನನ್ನು ದರ ಎಳ್ಕೊಂಡು ಹೋದರು. ಆ ರೀತಿ ಹೋಗಬೇಕಾದ್ರೆ ಒಂದು ಕಾಲೇ ನಂದು ತುಂಡಾಗೋಯ್ತು ಅಂತ ಹೇಳ್ತಾನೆ. ನನ್ನ ಕಾಲೇ ತುಂಡಾಗೋಯ್ತು. ಆಮೇಲೆ ಅಲ್ಲಿ ಹೋದ ಕೂಡಲೇ ಇವರನ್ನೆಲ್ಲ ಹೇಳಿದ್ದು ಅಂತ ಒಂದು ಶಬ್ದ ಕೇಳಿಸ್ತು ನನಗೆ. ಆವಾಗ ಯಾರು ಒಂದು ಕಾಲಂತಂದು ಜೋಡಿಸಿದಾಗಾಯ್ತಂತೆ. ಜೋಡಿಸಿದಾಗಾಯಿತು, ನನ್ನ ನೂಕಿದಾಗಾಯಿತು, ನನಗಿಲ್ಲಿ ಎಚ್ಚರ ಆಯಿತು ಅಂತ ಅವನು ಕಾಲನ್ನು ನೋಡ್ಕೊಳ್ತಾನಂತೆ. ಆಶ್ಚರ್ಯ ಏನು ನಿಮಗೆ ಅಂತ ಹೇಳಿದರೆ, ಇದು ಮಾತ್ರ ಭಾಳ ಆಶ್ಚರ್ಯ. ಅವನಿಗೆ ಮೊದಲು ಕಾಲಿನಲ್ಲಿ ಯಾವುದೇ ಒಂದು ಗುರುತು ಇರಲಿಲ್ಲ. ಆದರೆ ಈಗ ಆ ಕಾಲನ್ನು ಜೋಡಿಸಿದಂತೆ ಒಂದು ಗುರುತು ಮಾರ್ಕ್ ಕಾಣಿಸ್ತಾ ಇದೆಯಂತೆ ಅಲ್ಲಿ. ಅಂದರೆ ಒಂದು ಲೈಟ್ ಮಾರ್ಕ್ ಕಾಣಿಸ್ತಾ ಇದೆಯಂತೆ. ಅಂದರೆ ಈ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಅದು ಆ ದೇಹದ ಈ ದೇಹದಲ್ಲಿ ಅವನಿಗೆ ಕಾಣಿಸ್ತಾ ಇದೆಯಂತೆ. ನೋಡಿ, ಈ ರೀತಿ ಆ ವ್ಯಕ್ತಿಗಾದಂತಹ ಘಟನೆ. ಇನ್ನೊಬ್ಬ ವ್ಯಕ್ತಿ ಇದೇ ರೀತಿ ಬಾವಿಗೆ ನೂಕು ಅಂತ, ನನಗೆ ಯಾರೋ ಬಾವಿಗೆ ತಳೆದಾಗಾಯಿತು, ಅದಕ್ಕೆ ನಾನಿದ್ದೆ ಅಂತ. ಇನ್ನೂ ಒಂದು ಸ್ವಾರಸ್ಯದ ಘಟನೆ ಏನು ಅಂತ ಹೇಳಿದರೆ, ನೋಡಿ, ಇದು ಇನ್ನೊಂದು ಕಡೆ ನಡೆದಂಥ ಘಟನೆ. ಆ ಮಗ ಸತ್ತೋಗಿದ್ದಾನೆ ಅಂತ ಅಪ್ಪ ಚಿತೆಯ ಮೇಲಿಟ್ಟು ಬೆಂಕಿ ಕೊಟ್ಟು ಬಂದಿದ್ದಾರೆ ಮನೆಗೆ. ಇವರು ಬೆಂಕಿ ಕೊಟ್ಟು ಬಂದ ಅರ್ಧ ಗಂಟೆಗೆ ಮಗ ಮನೆಗೆ ಬಂದಿದ್ದಾನೆ, ವಾಪಸ್ ಬಂದಿದ್ದಾನೆ ಮನೆಗೆ. ಇವ್ರಿಗೆ ಆಶ್ಚರ್ಯ, ನಾನು ನಿನ್ನನ್ನು ಬೆಂಕಿ ಕೊಟ್ಟು ಬಂದಲ್ವಾ? ಇಲ್ಲ, ನಾನು ಮತ್ತೆ ಬದುಕಿ ಬಂದಿದ್ದೇನೆ, ಮತ್ತು ನಾನು ಬೆಂಕಿ ಕೊಟ್ಟು ಬಂದಲ್ವಾ? ನೀವು ಬೆಂಕಿ ಕೊಟ್ಟು ಈ ಕಡೆ ಬರ್ತಾ ಇದ್ದಾಗೆ ಮಳೆ ಬಂದು ಆರೋಗಿದೆ. ಅದು ಅಂದರೆ ಆ ಚಿತೆ ಆರೋಗಿದೆ. ಇವನು ಎದ್ದು ಬಂದಿದ್ದಾನೆ ಈ ಕಡೆ. ಯಾಕೆ ಅಂತ ಹೇಳಿದ್ರೆ, ಇವನಿದೇ ರೀತಿ ಕನ್ಫ್ಯೂಷನ್ ಆಗಿ ಯಾರಿಗೂ ಹಾಕುವ ಪಾಶವನ್ನು ಯಮಭಟರು ಯಾರಿಗೂ ಹಾಕಿ ಎಳ್ಕೊಂಡು ಹೋದದ್ದು. ಮತ್ತೆ ಅವನು ಬದುಕಿದ್ದಾನೆ. ಆದರೆ ನೋಡಿ, ಯಮಧರ್ಮನ ಚಿತ್ತ ಎಷ್ಟು ಅಂತ ಹೇಳಿದರೆ, ಅವನ ದೇಹಕ್ಕೆ ಏನೂ ಆಗಬಾರ್ದು ಅಂತ ಮಳೆ ಬಂದು ಆರೋಗಿದೆ. ಅದಕ್ಕಿಂತ ಮೊದಲು ಇವರೆಲ್ಲ ಈ ಕಡೆ ಹೋಗುವಾಗ ಮಾಡಿದ್ದಾನೆ. ಅಂದರೆ ಇಷ್ಟೆಲ್ಲ ಯೋಜನೆಗಳನ್ನು ಯಮಧರ್ಮ ಮಾಡ್ತಾನೆ. ಅಂದರೆ ಇದೆಲ್ಲ ನಮಗೆ ಗೊತ್ತಾಗೋದಿಲ್ಲ, ಆದರೆ ಎಲ್ಲ ಘಟನೆಗಳು ಯಮಧರ್ಮ ಮಾಡ್ತಾ ಇರ್ತಾನೆ. ನಾವು ಇದ್ಯಾವುದನ್ನು ಗಮನಿಸ್ಲಿಕ್ಕೆ ಹೋಗೋದಿಲ್ಲ ಅಷ್ಟೇ. ಇಂಥದ್ದು ಬೇಕಾದಷ್ಟು ಘಟನೆಗಳನ್ನು ನಾವು ನೋಡ್ಬೋದು. ಅಂದರೆ ಈ ಮರಳಿ ಬದುಕಿದವರು. ಅದು ಇನ್ನೊಂದು ಏನು ಆಶ್ಚರ್ಯ ಅಂತ ಹೇಳಿದರೆ, ಒಂದೇ ರಸ್ತೆ, ಒಂದು ರಸ್ತೆ ಅಕ್ಕಪಕ್ಕದ ರಸ್ತೆ. ಆ ರಸ್ತೆಯಲ್ಲಿ ಒಬ್ರದ್ದು ಪ್ರಾಣ ಹೋಯಿತು. ಪ್ರಾಣ ಹೋಗಿ 2-2.5 ಗಂಟೆ ಆಗ್ತಾ ಇದ್ದಾಗೇ ಆ ವ್ಯಕ್ತಿ ಮತ್ತೆ ಬದುಕಿದ. ಆಶ್ಚರ್ಯ ಏನು ಅಂತ ಹೇಳಿದರೆ, ಅದರ ಒಂದು 5 ನಿಮಿಷಕ್ಕೆ ಅದರ ಪಕ್ಕದ ಬೀದಿಯಲ್ಲಿ ಇದೇ ಹೆಸರಿನಲ್ಲಿದ್ದಂತಹ ವ್ಯಕ್ತಿ ಇನ್ನೊಬ್ಬ ಸತ್ತೋದ ಅಂತ ಹೇಳಿದರೆ, ಇದು ಮಹಾಭಾರತದಲ್ಲಿ ಹೇಳಿದ್ದು, ಶಿವ ಹೇಳಿದ್ದು ಕರೆಕ್ಟು. ಏನಂದರೆ, ಯಾವುದು ಒಂದು ಹೆಸರಿನವರು ಅನೇಕ ಮಂದಿ ಇರ್ತಾರಲ್ವ, ಅದಕ್ಕೆ ಆ ವ್ಯಕ್ತಿಗೆ ಹಾಕಿ ಯಮಭಟರು ಎಳ್ಕೊಂಡು ಹೋದರು. ಆದರೆ ಯಮಧರ್ಮ ಅವರೆಲ್ಲ ನಾನು ಹೇಳಿದ್ದು ಅಂತ ಹೇಳಿದ. ಅದಕ್ಕೋಸ್ಕರ ಮತ್ತೆ ಆ ವ್ಯಕ್ತಿಯನ್ನು ಬಿಟ್ಟು ಇನ್ನೊಬ್ಬನ ಯಾರಿಗೆ ಹಾಕಬೇಕಾಗಿತ್ತು ನಿಜವಾಗ್ಲೂ ಅವನಿಗೆ ಪಾಶ ಹಾಕಿ ಎಳ್ಕೊಂಡು ಹೋದರು.
ಈ ರೀತಿ ಇಂಥ ಘಟನೆಗಳು ನಮಗೆ ಬೇಕಾದಷ್ಟು ಕಾಣ್ತಾ ಇರ್ತದೆ. ಅದರಿಂದ ಏನಂದರೆ ಗರುಡ ಪುರಾಣದಲ್ಲಿ ಹೇಳಿದ್ದು ಸುಳ್ಳು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಯಾವುದೇ ಕಾರಣದಿಂದಲೂ ಕೂಡ. ಹೀಗೆ ಅವನು ಅಲ್ಲಿಗೆ ಹೋಗಿ ವಾಪಸ್ ಇಲ್ಲಿಗೆ ಬರ್ತಾನೆ. ಆದರೆ ನಮ್ಗೆ ಇಲ್ಲೆಲ್ಲ ಏನು ಪ್ರಶ್ನೆ ಬರ್ತದೆ ಅಂದರೆ ಯಮಧರ್ಮನಿಗೆ ಕನ್ನಡ ಬರ್ತದ ಅಂತ. ಅವನು ಸರ್ವಜ್ಞ. ಯಮಧರ್ಮ ಎಲ್ಲ ಭಾಷೆಯನ್ನು ತಿಳಿಯಬಲ್ಲ, ಎಲ್ಲ ಭಾಷೆಯನ್ನು ಮಾತಾಡಬಲ್ಲ. ಮತ್ತೇನೆಂದರೆ ಅವನು ಸಂಸ್ಕೃತದಲ್ಲಿ ಮಾತಾಡಿದ್ರೆ ನಮಗೆ ಕನ್ನಡದಲ್ಲಿ ಅರ್ಥ ಆಗುವಾಗ ಮಾಡುವಲ್ಲ. ಎಲ್ಲ ಶಕ್ತಿಯೂ ಯಮಧರ್ಮನಿಗಿದೆ. ಅದಕ್ಕಾಗಿ ಇದು ಅಸಾಧ್ಯ ಏನಲ್ಲ. ಏನೇ ಆಗಲಿ ಅವನು ತಾನು ಸತ್ತು 2-2.5 ಗಂಟೆಯ ಒಳಗೆ ವಾಪಸ್ ಇಲ್ಲಿ ಮರಳಿ ಬರ್ತಾನೆ. ಇಲ್ಲಿ ಬಂದು ಆಮೇಲೆ ಆ ದೇಹಕ್ಕೆ ಸೇರ್ಕೊಳ್ಳಿಕ್ಕೆ ನೋಡ್ತಾ ಇರ್ತಾನೆ. ಅದರ ಒಳಗೂ ಇಲ್ಲಿ ಸಂಸ್ಕಾರ ಮಾಡಲಿಲ್ಲ ಆ ದೇಹಕ್ಕೆ ಅಂತ ಹೇಳಿದರೆ ಆಮೇಲೆ ನಾನು ಅದರೊಳಗೆ ಸೇರ್ಕೊಳ್ಬೇಕು ಅಂತ. ಆದರೆ ಯಮಭಟರು ಕುತ್ತಿಗೆಗೆ ಪಾಶ ಹಾಕಿ ಹಿಡ್ಕೊಂಡಿದ್ದಾರೆ. ಆಗೋಲ್ಲ ಇವನಿಗೆ. ಸುತ್ತ ಬಂಧು ಬಾಂಧವರು ಅಳ್ತಾ ಇದ್ದರೆ ಅದನ್ನು ನೋಡಿ ಇವನೂ ದುಃಖ ಪಡ್ತಾನೆ, ಒದ್ದಾಡ್ತಾನೆ, ಹಸಿವು ಬಾಯಾರಿಕೆಯಿಂದ ಬಳಲುತ್ತಾ ಇರ್ತಾನೆ. ಹೀಗೆ ಈ ವ್ಯಕ್ತಿ ಇಲ್ಲಿ ಮರಣ ಕಾಲದಲ್ಲಿ ಮರಣದ ದುಃಖವನ್ನು ಅನುಭವಿಸಿ ಆಮೇಲೆ ಆವಾಗ ಆ ಸತ್ತ ದಿನ ಆವಾಗ ಏನಾದರೂ ಇಲ್ಲಿ ಮಕ್ಕಳು ಅವನಿಗೆ ಪಿಂಡದಾನವನ್ನು ಮಾಡಿದರೆ, ಎಳ್ಳಿನ ನೀರು ತರ್ಪಣ ಮುಂತಾದವು ಕೊಟ್ಟರೆ ಅವನ ಹೆಸರು ಹೇಳಿ ಅದು ಪ್ರೇತ ಶಬ್ದದಿಂದ. ಯಾಕಂದರೆ ಸತ್ತ ಕೂಡಲೇ ಒಬ್ಬ ವ್ಯಕ್ತಿ ಪ್ರೇತ ಅಂತ ಆಗ್ತಾನೆ. ಅದಕ್ಕೆ ಪ್ರೇತ ಅಂತ ಕರೆಯುವಂಥದ್ದು. ಇದಕ್ಕೆ ಪ್ರೇತಕಲ್ಪ. ಅದು ಆ ಪ್ರೇತ ಜನ್ಮವೇ ಕಷ್ಟಕರವಾಗಿರುವಂಥದ್ದು. ಇಲ್ಲಿ ಸತ್ತವರ ಹೆಸರಲ್ಲಿ ಮಕ್ಕಳು ಮುಂತಾದವರು ಯಾರಾದರೂ ಪ್ರೇತ ಹೆಸರಿನಿಂದ ಅವನಿಗೇನಾದರೂ ಕೊಟ್ಟರೆ ಸ್ವಲ್ಪ ತೃಪ್ತಿಯಾಗುತ್ತಂತೆ. ಆಮೇಲೆ 12 ದಿನ ಇಲ್ಲಿರ್ತಾನೆ. ಸತ್ತ ದಿನದಿಂದ 12ನೇ ದಿನ ಇದ್ದು 13ನೆಯ ದಿನ ಬೆಳಗ್ಗೆ ಇಲ್ಲಿಂದ ಹೊರಟ. ಎಲ್ಲಿಗೆ ಅಂತ ಹೇಳಿದರೆ ಮತ್ತೆ ಮೊದಲು ಎಲ್ಲಿಗೆ ಹೋಗಿ ಬಂದಿದ್ನೋ ಅಲ್ಲಿಗೆ, ಆ ನರಕಕ್ಕೆ, ಯಮಲೋಕದ ಕಡೆಗೆ ಹೊರಟ. ಆದರೆ ಈಗ ಮಾತ್ರ ಅಷ್ಟೇ ದಾರಿಯನ್ನು ಅವನು ಕ್ರಮಿಸಲಿಕ್ಕೆ, ಅಂದರೆ ಆ ದಾರಿಯನ್ನು ಹೋಗಲಿಕ್ಕೆ 1 ವರ್ಷ ಹಿಡಿತದೆ. ಮೊದಲು 2.5 ಗಂಟೆಯಲ್ಲಿ ಹೋಗಿ ಬಂದವನು ಇವಾಗ 1 ವರ್ಷ ಹಿಡಿತದೆ ಅವನಿಗೆ. ಅದು ಹೇಗಂತ ಹೇಳಿದ್ರೆ ನಮ್ಮಲ್ಲಿ ಫ್ಲೈಟಲ್ಲಿ ಹೋಗಲಿಕ್ಕೂ ಗಾಡಿಯಲ್ಲಿ ಹೋಗಲಿಕ್ಕೂ ವ್ಯತ್ಯಾಸ ಇದೆಯಲ್ವ, ಆ ರೀತಿ. ಆ 1 ವರ್ಷದಲ್ಲಿ ಇವನು 16 ಪಟ್ಟಣಗಳನ್ನು ಹೊಂದುತ್ತಾನೆ. ಆ 16 ಪಟ್ಟಣಗಳನ್ನು ಸೇರಿ ಅಲ್ಲಿಂದ ಮುಂದೆ ತಾನು ಆ ಯಮಲೋಕದ ಬಳಿಗೆ ಹೋಗ್ತಾನೆ. ಅದು ಹೇಗೆ ಹೋಗ್ತಾನೆ, ಇದೇ ಯಮಮಾರ್ಗ. ಆ ಯಮಮಾರ್ಗದ ವರ್ಣನೆ ಇದನ್ನೆಲ್ಲ ಮುಂದೆ ಗರುಡ ಪುರಾಣ ಮಾಡುತ್ತದೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಪುರಾಣದ ವಿಷಯವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.